Welcome to the physics class. The chapter is units and measurements. In the previous class, we had learnt about accuracy and precision. ಆ accuracy ಅಂದರೆ ಏನು ಮತ್ತು precision ಅಂದರೆ ಏನು ಅಂತ ಮತ್ತೊಂದು ಸತಿ ನೋಡಿಕೊಂಡು we will continue. ಒಂದು ಎಕ್ಸಾಂಪಲ್ ತಗೊಂಡಿದ್ವಿ, ಈಗಲೂ ಒಂದು ತಗೊಳ್ಳೋಣ. that the object and its length is being measured. ಸ್ಕೇಲ್ ಸೆಂಟಿಮೀಟರ್ ಸ್ಕೇಲ್ನ ತಗೊಂಡೋಣ. ಇಲ್ಲೀಗ ಮೆಜರ್ಮೆಂಟ್ ಎಷ್ಟು ಅಂತ ಕೇಳಿದರೆ, ವಾಟ್ ಈಸ್ ದ ಲೆಂತ್ ಆಫ್ ದ ಆಬ್ಜೆಕ್ಟ್ ಅಂತ ಕೇಳಿದರೆ, ಇಟ್ ಈಸ್ ನೋಡಿ ಇಲ್ಲಿ 0 ಇದೆ ಅಂದರೆ ದ ಸ್ಕೇಲ್, ದ ಫಸ್ಟ್ ಡಿವಿಷನ್ ವಿಚ್ ಈಸ್ 0 ಶುಡ್ ಬಿ ಕೆಪ್ಟ್ ಎಟ್ ಒನ್ ಎಂಡ್ ಆಫ್ ದ ಆಬ್ಜೆಕ್ಟ್. ಹಾಗೆ ಪ್ಲೇಸ್ ಮಾಡಿದ್ದೀವಿ. ಸೊ just look at the readings now. 0 ಆದಮೇಲೆ ಬರೋದು, if you are taking the reading in terms of millimeter, 1 2 3 4 5 6 7 ಹಾಗೆ ಕೌಂಟ್ ಮಾಡ್ತಾ ಹೋಗ್ತೀರಿ. ಬಟ್ when you are taking it in terms of centimeter, 0.1 ಅಂತ ಹೇಳ್ಕೊಬೇಕು. 0, 0.1, 0.2, 0.3, 0.4, 0.5, 0.6. the measured value ಏನಿದೆ, this is 0.6 centimeter measured value. ಆಯ್ತಾ? accuracy ಹೇಳೋದಕ್ಕಿಂತ ಮೊದಲು this is very important, how to take the reading. ನಿಮ್ಮ ಸ್ಕೇಲ್ ಈಗ 0.1 ಸೆಂಟಿಮೀಟರ್ ಮಾತ್ರ ಹೇಳುತ್ತೆ, not less than that. the least count of this scale, least count ಏನಿದೆ, this is 0.1 centimeter. what is 0.1? what is least count? This is the least possible reading that can be taken by using a particular instrument. that is called the least count, and the least possible reading in this particular scale is 0.1 centimeter. ಹಾಗಿದ್ರೆ ನೀವು ಏನೇ ಆಬ್ಜೆಕ್ಟಿನ ಲೆಂತನ್ನು ಮೆಜರ್ ಮಾಡಿದ್ರು, that should be placed only up to 1 decimal place. ಇದನ್ನ ಫಸ್ಟ್ ಡೆಸಿಮಲ್ ಪ್ಲೇಸ್ ಅಂತ ಹೇಳ್ತೀವಿ. ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಬರೋದು 1 decimal place, not more than that, because our instrument is not capable of doing so. ನಮಗೆ ಗೊತ್ತಾಗ್ತಿದೆ ಇಲ್ಲಿ, the length of the object is greater than 0.6 centimeter, ಬಟ್ ನಮ್ಮ ಸ್ಕೇಲಲ್ಲಿ ಮಾಡಲಿಕ್ಕಾಗೋದೇ ಅಲ್ಲಿವರೆಗೂ ಅಂತ ಹೇಳಿದ ಮೇಲೆ, ಯು ಕೆನಾಟ್ ಪ್ರಿಡಿಕ್ಟ್ ವಾಟ್ ವಿಲ್ ಬಿ ದ ನೆಕ್ಸ್ಟ್ ಡೆಸಿಮಲ್ ಪ್ಲೇಸ್. 6 ಮತ್ತು 7 ಮಧ್ಯೆ 6 1 6 2 ಆ ರೀತಿ ಎಲ್ಲ ಬರ್ತಾ ಹೋಗುತ್ತೆ. ಬಟ್ ಇಟ್ ಕೆನಾಟ್ ಬಿ ಗೆಸ್ಟ್, ಎಷ್ಟಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗೆ 0.6 ಸೆಂಟಿಮೀಟರ್ ಅಂತೂ ಹೇಳ್ಬೋದು ನೀವು. ಆಯಿತಾ? ದ ಲೀಸ್ಟ್ ಅಂದರೆ ಮೆಜರ್ಡ್ ವ್ಯಾಲ್ಯೂ ಎಷ್ಟು ಇರಲೇಬೇಕು, ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 0.6 ಸೆಂಟಿಮೀಟರ್. ಆಗಿದ್ರೆ ನಮ್ಮ ಸ್ಕೇಲಲ್ಲಿ ನಾವು ಮೆಜರ್ ಮಾಡಿದಾಗ ಬಂದದ್ದು 0.6 ಸೆಂಟಿಮೀಟರ್ ಮಾತ್ರ. ಅಂದರೆ ಗೊತ್ತಾಗ್ತಿದೆ ದಟ್ ರೀಡಿಂಗ್ ಈಸ್ ಮೋರ್ ದ್ಯಾನ್ ದ್ಯಾಟ್. ಹಾಗೆ ಯು ಶುಡ್ ಗೋ ಫಾರ್ ಅನದರ್ ಸ್ಕೇಲ್ ವಿಚ್ ಈಸ್ ಕೇಪಬಲ್ ಆಫ್ ಟೇಕಿಂಗ್ ದ್ಯಾಟ್ ರೀಡಿಂಗ್. ಅದನ್ನು ಕೂಡ ಅಂದರೆ 0.6 ಆದಮೇಲೆ ಎಷ್ಟು ಅನ್ನೋದನ್ನು ಮೆಜರ್ ಮಾಡುವಂಥ ಇನ್ನೂ ಸ್ಮಾಲರ್ ಡಿವಿಷನ್ಸ್ ಇರುವಂಥ ಬೇರೆ ಸ್ಕೇಲ್ಗಳನ್ನ you should choose such scales. ಆಯಿತಾ? this is very important that you should keep always the readings must be kept always to such decimal places or only to such digits which can be accurately measured using that particular instrument, not more than that. ಅದನ್ನೇ ಲೀಸ್ಟ್ ಕೌಂಟ್ ಅಂತ ಹೇಳ್ತೀವಿ. ಯಾವುದೇ ಕೊಟ್ಟಿರಲಿ ಇನ್ಸ್ಟ್ರೂಮೆಂಟು, ಯು ಶುಡ್ ಲುಕ್ ಫಾರ್ ದ್ಯಾಟ್. ಆಯಿತಾ? ನಮ್ಮ ಕ್ಲಾಕ್ಸಲ್ಲೇ ಯು ಕ್ಯಾನ್ ಮೆಜರ್ ಅಪ್ ಟು ಮಿನಿಮಮ್ ವ್ಯಾಲ್ಯೂ ಇಸ್ 1 ಸೆಕೆಂಡ್ ಅಂತ ಹೇಳಿದ ಮೇಲೆ ಯು ಕೆನಾಟ್ ಪ್ರಿಡಿಕ್ಟ್ ದಟ್ ಇಟ್ ಈಸ್ ಹಾಫ್ ಸೆಕೆಂಡ್. 1 ಸೆಕೆಂಡ್ ಇಸ್ ದ ಲೀಸ್ಟ್ ಕೌಂಟ್ ಅಂತ ಹೇಳಿದ್ದಾರೆ, ನಿಮಗೆ ಗೊತ್ತಾಗಿದೆ ಅಂತ ಹೇಳಿದರೆ, ನೀವು ರೀಡಿಂಗ್ ತಗೊಳ್ಳುವಾಗ ಹಾಫ್ ಸೆಕೆಂಡು 0.25 ಸೆಕೆಂಡ್ ಅಂತ ತಗೊಳ್ಳಿಕ್ಕೆ ಬರಲ್ಲ, ಬಿಕಾಸ್ ದಟ್ ಇನ್ಸ್ಟ್ರೂಮೆಂಟ್ ಈಸ್ ನಾಟ್ ಕೇಪಬಲ್ ಟು ಡೂ ಸೊ. ಹಾಗಾಗಿ ಯಾವುದೇ ರೀಡಿಂಗ್ ತಗೊಂಡ್ರು ಯು ಶುಡ್ ಓನ್ಲಿ ಕೀಪ್ the readings to such digits which can be measured, ಅಂದರೆ to such decimal places only which can be measured using that particular instrument, not more than that. ಆಯಿತಾ?
ಹಾಗೆ ಇಫ್ ಯು ಗೋ ಆನ್ ಇನ್ಕ್ರೀಸಿಂಗ್ ದ ಡೆಸಿಮಲ್ ಪ್ಲೇಸಸ್ ಅಂದರೆ ಆ ಇನ್ಸ್ಟ್ರೂಮೆಂಟು if it is capable to measure more decimal places, then we say that that instrument is more precise. ಅಂದರೆ ತುಂಬ ಇನ್ನೂ ಅಕ್ಯುರೇಟಾಗಿ ಹೇಳ್ತದೆ ಅಂತ ಹೇಳಿ. ಬಟ್ ಅಕ್ಯುರೆಸಿ ಈಸ್ ನಾಟ್ ಟರ್ಮ್ ಸೊ. ಅಕ್ಯುರೆಸಿ ಅಂತ ಹೇಳಿದರೆ ಇಟ್ ಈಸ್ ದ ಡಿಗ್ರಿ ಅಪ್ ಟು ವಿಚ್ ದ ಮೆಜರ್ಡ್ ವ್ಯಾಲ್ಯೂ ಈಸ್ ಅಪ್ ಟು ದ ಆರ್ ಕ್ಲೋಸ್ನೆಸ್ ಆಫ್ ದ ಮೆಜರ್ಡ್ ವ್ಯಾಲ್ಯೂ ಟು ದಟ್ ಆಫ್ ದ ಟ್ರೂ ವ್ಯಾಲ್ಯೂ. ಟ್ರೂ ವ್ಯಾಲ್ಯೂಗೆ ಎಷ್ಟು ಹತ್ತಿರ ಇದೆ ಅನ್ನೋದನ್ನು ಅಕ್ಯುರೆಸಿ ಅಂತ ಕರ್ಕೊಳ್ತೇವೆ. ಬಟ್ ಪ್ರೆಸಿಷನ್ ಅಂತ ಹೇಳಿದರೆ ಇಟ್ ಈಸ್ ದ ಡಿಗ್ರಿ ಅಪ್ ಟು ವಿಚ್ ಯು ಕ್ಯಾನ್ ಟೇಕ್ ದ ರೀಡಿಂಗ್. ಆಯಿತಾ? ಡೆಸಿಮಲ್ ಪ್ಲೇಸಸ್ ಆಗಿದ್ರೆ ಈಗ ಇನ್ನೊಂದು ಸ್ಕೇಲ್ ನಿಮಗೆ ಕೊಟ್ಟಿದ್ರೆ, ಇಫ್ ದಟ್ ಸ್ಕೇಲ್ ಈಸ್ ಕೇಪಬಲ್ ಟು ಮೆಜರ್ ದ ಸೆಕೆಂಡ್ ಡೆಸಿಮಲ್ ಪ್ಲೇಸ್ ಆರ್ ದ ಥರ್ಡ್ ಡೆಸಿಮಲ್ ಪ್ಲೇಸ್, ಆಗ ವಿ ಸೇ ದಟ್ ದಟ್ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಈಸ್ ಮೋರ್ ಪ್ರಿಸೈಸ್ ದ್ಯಾನ್ ದಿಸ್ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಬಿಕಾಸ್ ದಿಸ್ ಈಸ್ ಕೇಪಬಲ್ ಟು ಮೆಜರ್ ಅಪ್ ಟು 1 ಡೆಸಿಮಲ್ ಪ್ಲೇಸ್, ದಟ್ಸ್ ಇಟ್. ಬಟ್ ಇನ್ನೊಂದು ಇನ್ಸ್ಟ್ರೂಮೆಂಟ್ ಇದಕ್ಕಿಂತ ಹೆಚ್ಚು ಡೆಸಿಮಲ್ ಪ್ಲೇಸನ್ನು ಮೆಜರ್ ಮಾಡ್ತದೆ ಅಂತ ಹೇಳಿದರೆ ವಿ ವಿಲ್ ಸೇ ದಟ್ ಇಟ್ ಈಸ್ highly precise when compared to this given instrument. That is about accuracy and precision. ಒಂದು ಸ್ವಲ್ಪ ರಿವೈಸ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ಎರರ್ಸ್. ಎರರ್ಸಿಗೆ ಹೋಗೋಣ. ವಾಟ್ ಈಸ್ ಎರರ್ಸ್? Error ಅಂತ ಹೇಳಿದರೆ it is uncertainty. The definition is the uncertainty in the measurement. The uncertainty in the measurement itself is called error. ಹಾಗಿದ್ರೆ ಎರರ್ನ ಹೇಗೆ ಮೆಷರ್ ಮಾಡ್ತೀರಿ ಅಂತ ಕೇಳಿದ್ರೆ it is just the difference between the true value or the given value and the measured value ಅಷ್ಟೆ. ಅಕ್ಯುರೆಸಿನ ನಾವು ಹಾಗೆ ನೋಡ್ತಾ ಹೋಗಿದ್ದಲ್ಲ. ಅಕ್ಯುರೆಸಿಗೂ ಕೂಡ we just took the difference, the difference between the measured and the true value. ಹಾಗೇನೆ ಇಲ್ಲೂ ಅಲ್ಲಿ ನಮಗೇನು ಬೇಕಿತ್ತು ಅಂತ ಹೇಳಿದರೆ ದ ಆನ್ಸರ್, ಹೌ ಮಚ್ ಸ್ಮಾಲರ್ ದ ಆನ್ಸರ್ ಈಸ್ ಆಯಿತಾ. ಅಂದರೆ ಟ್ರೂ ವ್ಯಾಲ್ಯೂ ಎರರ್ಗೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, error is actually calculated as measured value minus true value ಅಂತ ತಗೊಳ್ತೇವೆ, or actual value ಅಂತ ತಗೊಳ್ತೇವೆ, ಅಥವಾ ಟ್ರೂ ವ್ಯಾಲ್ಯೂ ಮೈನಸ್ ಮೆಷರ್ಡ್ ವ್ಯಾಲ್ಯೂ. NCERT ಹೀಗೆ ಕೊಟ್ಟಿದ್ದಾರೆ, ಹೀಗೆ ಇದನ್ನು ಫಾಲೋ ಮಾಡಿ. ಮೆಷರ್ಡ್ ವ್ಯಾಲ್ಯೂ ಮೈನಸ್ ಟ್ರೂ ವ್ಯಾಲ್ಯೂ. ಈಗ ನಮಗೆ ಪ್ಲಸ್ಸು ಮೈನಸ್ ಅನ್ನೋದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಫಾರ್ಮುಲಾನೇ ಯೂಸ್ ಮಾಡೋಣ ಈಗ. ಯಾಕೆಂದರೆ ನಾವೊಂದು ಟ್ರೂ ವ್ಯಾಲ್ಯೂ ಮೈನಸ್ ಮೆಷರ್ಡ್ ವ್ಯಾಲ್ಯೂ ಮಾಡಿದಾಗ ಬೇರೆ ಪ್ಲಸ್ ಮೈನಸ್ ಬರುತ್ತೆ. ಹಾಗಾಗಿ ಯಾವಾಗ ಪ್ಲಸ್ ಯಾವಾಗ ಮೈನಸ್ ಅನ್ನೋದು ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗೋದ್ರಿಂದ ವಿಲ್ ಜಸ್ಟ್ ಟೇಕ್ ದಿಸ್ ಆಸ್ ದ ಡೆಫಿನಿಷನ್. ನಾವು ದ ಅನ್ಸರ್ಟನಿಟಿ ಇನ್ ದ ಮೆಷರ್ಮೆಂಟ್ ಈಸ್ ಎರರ್. ದಟ್ ಈಸ್ ನಥಿಂಗ್ ಬಟ್ ಎರರ್ನ ಡೆಫಿನಿಷನ್ ಹೇಗಿರ್ತದೆ ಅಂದರೆ ಹೌ ಟು ಕ್ಯಾಲ್ಕುಲೇಟ್ ಎರರ್ ಅಂತ ಹೇಳಿದ್ರೆ, ಜನರಲ್ ಎರರ್ ಅಂತ ಹೇಳಿದಾಗ ಇಟ್ಸ್ ಮೆಷರ್ಡ್ ವ್ಯಾಲ್ಯೂ ಮೈನಸ್ ಟ್ರೂ ವ್ಯಾಲ್ಯೂ. ಅದು ಮಾಡಿದಾಗ ಪ್ಲಸ್ ಆದರೂ ಬರ್ಬೋದು, ಮೈನಸ್ ಆನ್ಸರು ಬರ್ಬೋದು, ಝೀರೋನು ಬರ್ಬೋದು. ಝೀರೋ ಬಂದರೆ ಇಟ್ಸ್ ಅನ್ ಎರರ್ಲೆಸ್, ದೇರ್ ಇಸ್ ನೋ ಎರರ್ ಇನ್ ದ ಮೆಷರ್ಮೆಂಟ್ ಅಂತ ಹೇಳಿಬಿಟ್ಟು. ಅಂದರೆ ಅಕ್ಯುರೆಸಿ ಏನಾಯಿತು, ಇಟ್ ಈಸ್ 100% ಅಕ್ಯುರೇಟ್ ಅಂತ ಆಯಿತು. ಅಕ್ಯುರೆಸಿ ಮಾಡುವಾಗಲೂ ಇದೇ ಎಕ್ಸ್ಪ್ರೆಷನ್ನೇ ಯೂಸ್ ಮಾಡ್ತೇವೆ. ಆದರೆ ಅಲ್ಲಿ ಇಫ್ ದ ಆನ್ಸರ್ ಈಸ್ ವೆರಿ ಸ್ಮಾಲ್ ವಿ ಸೇ ದಟ್ ಇಟ್ ಈಸ್ ಮೋರ್ ಅಕ್ಯುರೇಟ್ ಅಂತ ಹೇಳ್ಕೊಳ್ತೇವೆ. ಬಟ್ ಎರರ್ ಎಷ್ಟಿದೆ ಅನ್ನೋದಕ್ಕೆ ನಮಗೆ ಆನ್ಸರೇ ಇಂಪಾರ್ಟೆಂಟು. ದ ಆನ್ಸರ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ಬರುತ್ತೆ ಅಂತ ಡಿಫ್ರೆನ್ಸ್ ತೊಗೊಂಡಾಗ ಏನು ಬರುತ್ತಲ್ಲ, ದಟ್ ಈಸ್ ರೆಫರ್ ಟು ಆಸ್ ಎರರ್. ನೆನಪಿರಲಿ, ದಟ್ ಈಸ್ ರೆಫರ್ ಟು ಆಸ್ ಎರರ್. ಬಟ್ ಇಫ್ ದಟ್ ಎರರ್ ಈಸ್ ವೆರಿ ಸ್ಮಾಲ್ ಅಥವಾ ವೆರಿ ಲಾರ್ಜ್, ಅಕ್ಯುರೆಸಿ ಕಡಿಮೆ ಆಗ್ತಾ ಹೋಗುತ್ತೆ ಲಾರ್ಜ್ ಇದ್ದರೆ. ಇಫ್ ದ ಎರರ್ ಅಂದರೆ ಏನು ವ್ಯಾಲ್ಯೂ ಏನಿದೆ, ಇಫ್ ಇಟ್ ಈಸ್ ವೆರಿ ಸ್ಮಾಲ್ ದೆನ್ ದ ಅಕ್ಯುರೆಸಿ ಇನ್ಕ್ರೀಸಸ್. ಆಯಿತಾ? ಎರರ್ ಕಡಿಮೆ ಇರಬೇಕು, ಇನ್ವರ್ಸ್ಲಿ ಅದು ಎರರ್ ಕಡಿಮೆ ಇದ್ದರೆ ಅಕ್ಯುರೆಸಿ ಜಾಸ್ತಿ ಅಂತ ಹೇಳಿ, ಎರರ್ ಜಾಸ್ತಿ ಇದೆ ಅಂದರೆ ಅಕ್ಯುರೆಸಿ ತುಂಬ ಕಡಿಮೆ ಅಂತೇಳಿ. ಆಯಿತಾ? ದಟ್ ಈಸ್ ಅಬೌಟ್ ಎರರ್ಸ್. ಈ ಒಂದು ಎಕ್ಸ್ಪ್ರೆಷನ್ ಯೂಸ್ ಮಾಡ್ಕೊಳ್ತೇವೆ ಈಗ ಎರರ್ಸ್ಗೆ. ನೆಕ್ಸ್ಟು ವಿ ವಿಲ್ ಕಮ್ ಟು ದ ಟೈಪ್ಸ್ ಆಫ್ ಎರರ್ಸ್. Errors have
is error is classified into two major groups. ಅದು ಯಾವುದು ಅಂತ ನೋಡೋಣ. ಫಸ್ಟ್ ಒನ್ systematic error, and the second one random error. Systematic error and random error. Classification. Errors nalli classify ಮಾಡಿದ್ರು systematic error and random error ಅಂತ ಹೇಳಿ. ಆಯ್ತಾ? ಹಾಗಿದ್ರೆ ಏನಿದು systematic and random error? If it is asked, name the two types of classifications or the two types of errors ಅಂತ ಕೇಳಿದಾಗ ಇವೆರಡನ್ನೇ ಹೇಳಬೇಕಾಗಿರೋದು, ಸಿಸ್ಟಮ್ಯಾಟಿಕ್ ಆ್ಯಂಡ್ ರ್ಯಾಂಡಮ್. ಹೆಸರಲ್ಲೇ ಹೇಳ್ಬಿಡ್ತಿದ್ದಾರೆ ನೋಡಿದೆಯಲ್ಲ, ಸಿಸ್ಟಮ್ಯಾಟಿಕ್ ಅಂತ ಹೇಳಿದರೆ ದೇರ್ ಇಸ್ ಅ ನ್ಯಾಚುರಲ್ ಆರ್ಡರ್ ಇನ್ ದಟ್ ಎರರ್, ಅಂದರೆ ಒಂದೇ ರೀತಿಯಾಗಿ ಆಗ್ತಾ ಇರುತ್ತೆ ಎರರ್ ಅಂತ ಹೇಳಿ. ರ್ಯಾಂಡಮ್ ಅಂತ ಹೇಳಿದ್ರೆ ಇಲ್ಲಿ ಯು ಕೆನಾಟ್ ಗೆಸ್ ವಾಟ್ ವಿಲ್ ಬಿ ದಿ ಎರರ್. ಆಯಿತಾ? ಹೆಸರಲ್ಲೇ ಇದೆ ನಿಮಗೆ ಸಿಸ್ಟಮ್ಯಾಟಿಕ್, ದೇರ್ ಇಸ್ ಅನ್ ಆರ್ಡರ್ ಇನ್ ದಟ್ ಎರರ್, and whereas in the random errors there is no particular order, it will take randomly. ಎರರ್ ಹೇಗೆ ಬೇಕು ಏನಾಗುತ್ತೆ ಅನ್ನೋದು ಯು ಕೆನಾಟ್ ಗೆಸ್ ಅನ್ನೋದು. ಹಾಗೆಯೇ ಇದಕ್ಕೀಗ ಸಿಸ್ಟಮ್ಯಾಟಿಕ್ ಎರರಿಗೆ ಏನಪ್ಪ ಎಕ್ಸಾಂಪಲ್ ಅಂತ ಹೇಳಿದರೆ, ಯು ಹ್ಯಾವ್ ಎ ಸ್ಕೇಲ್ ಅಂತ ತಗೊಳ್ಳೋಣ. ಯು ಹ್ಯಾವ್ ಎ ಸ್ಕೇಲ್ ಆ್ಯಂಡ್ ಇನ್ ದಟ್ ಪರ್ಟಿಕ್ಯುಲರ್ ಸ್ಕೇಲ್ ದ ಗ್ರ್ಯಾಜುಯೇಷನ್ಸ್ ವಿಚ್ ಆರ್ ಮಾರ್ಕ್ಡ್. ಗ್ರ್ಯಾಜುಯೇಷನ್ಸ್ ಅಂದರೆ ಅಲ್ಲಿ ಏನು ಡಿವಿಷನ್ಸ್ ಇರುತ್ತೆ 1, 2, 3 ಅಂತ ಹೇಳಿ, ಇಟ್ ಮೆ ನಾಟ್ ಬಿ ಈವನ್ಲಿ ಸ್ಪೇಸ್ಡ್, ಅದು ಈವನ್ ಆಗಿ ಸ್ಪೇಸ್ ಆಗಿರಲ್ಲ. ಆಗ ಇಫ್ ಯು ಟೇಕ್ ರೀಡಿಂಗ್ಸ್ ಥ್ರೂ ದ್ಯಾಟ್ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್, ಆ ಇನ್ಸ್ಟ್ರೂಮೆಂಟ್ ಒಂದು ಲೈನೇ ಇಲ್ಲ ಅಂದ್ಕೊಂಬೇಡ, ಒಂದು ಗ್ರ್ಯಾಜುಯೇಷನೇ ಇಲ್ಲ, ಇಫ್ ದೇರ್ ಈಸ್ ಒನ್ ಗ್ರ್ಯಾಜುಯೇಷನ್ ವಿಚ್ ಈಸ್ ಮಿಸ್ಸಿಂಗ್ ಅಂತ ತಗೊಂಡ್ಬಿಟ್ರೆ, ಆ್ಯಂಡ್ ಯು ಆರ್ ನಾಟ್ ನೋಯಿಂಗ್ ದ್ಯಾಟ್, ನಿಮಗೆ ಗೊತ್ತೇ ಇಲ್ಲ ಹಾಗೆ ರೀಡಿಂಗ್ ತೊಗೊಳ್ತಿದ್ದೀರಾ ಅಂತ ಹೇಳಿದಾಗ, ಆಲ್ ದ ರೀಡಿಂಗ್ಸ್ ದಟ್ ಕುಡ್ ಬಿ ಟೇಕನ್ ಆರ್ ವಿಲ್ ಬಿ ಟೇಕನ್ ಬೈ ದ್ಯಾಟ್ ಇನ್ಸ್ಟ್ರೂಮೆಂಟ್ ವಿಲ್ ಇನ್ಕ್ಲೂಡ್ ಒನ್ ಪರ್ಟಿಕ್ಯುಲರ್ ಎರರ್. ಆಯಿತಾ? ಅಂದರೆ ಒಂದು ಡಿವಿಷನ್ ಮಿಸ್ ಆಗಿದೆ, ಬಟ್ ಯು ಆರ್ ಸ್ಟಿಲ್ ಕೌಂಟಿಂಗ್ ಇಟ್ ಆ್ಯಸ್, ಅಂದರೆ ಅದು ನಿಮಗೆ ಗೊತ್ತಿಲ್ಲದಲ್ಲ, ಯು ಆರ್ ಜಸ್ಟ್ ಟೇಕಿಂಗ್ ದ ರೀಡಿಂಗ್ಸ್. ಹಾಗಿದ್ರೆ ಅದರಲ್ಲಿ ಒಂದೇ ರೀತಿ ಎರರ್ ಬರಲಿಕ್ಕೆ ಸಾಧ್ಯ, ಒಂದು ಡಿವಿಷನ್ ಇಲ್ಲ. ಇನ್ಸ್ಟೆಡ್ ಆಫ್ ಗೆಟಿಂಗ್ ಆ್ಯಕ್ಚುಲಿ ಆ ಒಂದು ಆಬ್ಜೆಕ್ಟಿನ ಮೆಜರ್ಮೆಂಟ್ ಲೆಂತ್ ಇಫ್ ಇಟ್ ಈಸ್ 0.5 ಆರ್ 1 ಸೆಂಟಿಮೀಟರ್, ನಿಮಗೆ ಯಾವಾಗಲೂ 1.1 ಸೆಂಟಿಮೀಟರ್ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ. 1.1 ಸೆಂಟಿಮೀಟರ್, ಬಿಕಾಸ್ ನೀವು ಅದನ್ನು ಅಬ್ಸರ್ವ್ ಮಾಡಿಲ್ಲ. ಒನ್ ಡಿವಿಷನ್ ಈಸ್ ಆ್ಯಕ್ಚುಲಿ ಮಿಸ್ಸಿಂಗ್, ಯು ಹ್ಯಾವ್ ನಾಟ್ ಅಬ್ಸರ್ವ್ಡ್ ಇಟ್ ಆ್ಯಂಡ್ ಯು ಆರ್ ಜಸ್ಟ್ ಟೇಕಿಂಗ್ ದ ರೀಡಿಂಗ್ಸ್. ನಿಮಗಲ್ಲಿ ಯಾವಾಗಲೂ ಏನಾಗುತ್ತೆ, 1 ಮಿಲಿಮೀಟರ್ ಅಥವಾ 0.1 ಸೆಂಟಿಮೀಟರ್ ಯಾವಾಗಲೂ ಆನ್ಸರ್ ಜಾಸ್ತಿ ಬರ್ತಾ ಇರುತ್ತೆ. ಅಥವಾ ಇಫ್ ಯು ಹ್ಯಾವ್ ಎ ಕ್ಲಾಕ್, ನೀವು ಆ ರೀಡಿಂಗ್ಸ್ ಏನೇನು ತೊಗೊಳ್ತಿದ್ದೀರಿ ಅದು ಆ ಕ್ಲಾಕಲ್ಲಿ ಆಗಲೇ 2 ಸೆಕೆಂಡ್ಸ್ ಹಿಂದೆ ಇದೆ ಅಥವಾ ಒಂದು 5 ನಿಮಿಷ ಹಿಂದೆ ಇದೆ ಅಂತ ತಗೊಳ್ಳಿ. ಆಯಿತಾ? ನಮ್ಮ ಸ್ಟ್ಯಾಂಡರ್ಡ್ ಕ್ಲಾಕ್ ಅಂತ ಇಟ್ಕೊಂಡ್ರೆ, ಆ ಸ್ಟ್ಯಾಂಡರ್ಡ್ ಕ್ಲಾಕಿಗೆ ರೆಫರೆನ್ಸ್ ಆಗಿ ತೊಗೊಂಡ್ರೆ, ಇಫ್ ಯು ಟೇಕ್ ದ ಇಫ್ ದೇರ್ ಈಸ್ ಎ ಸ್ಟ್ಯಾಂಡರ್ಡ್ ಕ್ಲಾಕ್ ಆಸ್ ಎ ರೆಫರೆನ್ಸ್, ವೆನ್ ಕಂಪೇರ್ ಟು ದಟ್ ಸ್ಟ್ಯಾಂಡರ್ಡ್ ಕ್ಲಾಕ್, ದ ವಾಚ್ ದಟ್ ಯು ಆರ್ ಹ್ಯಾವಿಂಗ್ ಈಸ್ ಬಿಹೈಂಡ್ ಬೈ 5 minutes ಅಂತ ತೊಗೊಂಡ್ರೆ, then if you are taking the readings using your clock or your watch, ಏನಾಗುತ್ತೆ, the readings will be lesser than the readings taken by the standard clock by 5 minutes. ಯಾವಾಗಲೂ ಹಾಗೆ ಇರುತ್ತೆ, 5 minutes ಕಡಿಮೆನೇ ಇರುತ್ತೆ ಅಂತ. ಅಂದರೆ ಅಂತಹ ಎರರ್ಸು ಒಂದೇ ರೀತಿ ಇರುತ್ತೆ, ಒಂದೇ ರೀತಿ ರಿಪೀಟ್ ಆಗ್ತಾ ಹೋಗುತ್ತೆ. ಅಂತಹ ಎರರ್ಸ್ನೆಲ್ಲ ಏನಂತ ಕರ್ಕೊಳ್ತೇವೆ, ವಿ ಕಾಲ್ ದೆಮ್ ಆಸ್ ಸಿಸ್ಟಮ್ಯಾಟಿಕ್ ಎರರ್ ಅಂತ. ರ್ಯಾಂಡಮ್ ಎರರಿಗೆ ಬಂದರೆ ಯು ಕೆನಾಟ್ ಗೆಸ್ ಅಂತ ಹೇಳಿದೆ. ಯಾವಾಗ ಈಗ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀರಿ, ಆಗ ಅಲ್ಲಿ ದ ವಿಂಡ್ ಇರಬಾರ್ದು ಅಂದ್ಕೊಳ್ಳೋಣ, ಏರ್ ಶುಡ್ ನಾಟ್ ಬ್ಲೋ ಓವರ್ ದ್ಯಾಟ್ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್, ಅಥವಾ ಟೆಂಪ್ರೇಚರ್ ಶುಡ್ ಬಿ ಕೆಪ್ಟ್ ಕಾನ್ಸ್ಟೆಂಟ್ ಅಂತ ತಗೊಳ್ಳೋಣ. ಆದರೆ ಸರೌಂಡಿಂಗ್ ಟೆಂಪ್ರೇಚರು ಫ್ಲಕ್ಚುಯೇಷನ್ಸ್ ಆಗ್ತಾನೆ ಇರುತ್ತೆ. ವೆನ್ ಯು ಆರ್ ಇಫ್ ಯು ಆರ್ ಪರ್ಫಾರ್ಮಿಂಗ್ ಎನ್ ಎಕ್ಸ್ಪೆರಿಮೆಂಟ್ ಫಾರ್ ಎ ಲಾಂಗರ್ ಪೀರಿಯಡ್, ಅಂದರೆ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ಅಂತ ತೊಗೊಳ್ಳೋಣ, ಇಫ್ ಆರ್ ಪರ್ಫಾರ್ಮಿಂಗ್ ಸಮ್ ಎಕ್ಸ್ಪೆರಿಮೆಂಟ್ ವಿಚ್ ಡಸ್ ಟೇಕ್ ಅ ಲಾಂಗರ್ ಡ್ಯುರೇಷನ್ ಅಂತ ತೊಗೊಂಡ್ರೆ, ಅಲ್ಲಿ ಟೆಂಪ್ರೇಚರ್ ಮಾರ್ನಿಂಗಿಂದ ಈವ್ನಿಂಗ್ ಒಳಗೆ ಇಟ್ ವಿಲ್ ಚೇಂಜ್ ಡ್ರಾಸ್ಟಿಕಲಿ. ಅಂದರೆ ಟೆಂಪ್ರೇಚರ್ ಮೊದಲೇ ಕಡಿಮೆ ಇರುತ್ತೆ, ಇಟ್ ಗೋಸ್ ಆನ್ ಇನ್ಕ್ರೀಸಿಂಗ್ ಆ್ಯಂಡ್ ಇಟ್ ರೀಚಸ್ ದ ಮ್ಯಾಕ್ಸಿಮಮ್ ಎಟ್ ನೂನ್ ಆ್ಯಂಡ್ ಇಟ್ ಫೈನಲಿ ಕೂಲ್ಸ್ ಡೌನ್. ಮತ್ತೆ
ನಿಧಾನಕ್ಕೆ ಬರ್ತಾ ಹೋಗುತ್ತೆ. ಇನ್ ದಟ್ ಹೋಲ್ ಪ್ರೊಸೆಸ್ ದ ಟೆಂಪ್ರೇಚರ್ ಈಸ್ ನಾಟ್ ಕಾನ್ಸ್ಟೆಂಟ್, ಹೇಳಲಿಕ್ಕೆ ಬರೋಲ್ಲ. ಯಾವಾಗ ಇನ್ಕ್ರೀಸ್ ಆಗತ್ತೆ, ಇಫ್ ದೇರ್ ಇಸ್ ಎ ಕ್ಲೌಡ್ ಅಂದರೆ ಇದ್ದಾಗ ಮತ್ತೆ ಟೆಂಪ್ರೇಚರ್ ಫ್ಲಕ್ಚುಯೇಷನ್ ಆಗುತ್ತೆ ಅಲ್ವಾ. ಹೀಗೆ ದೇರ್ ಆರ್ ಡಿಫ್ರೆಂಟ್, ಅಲ್ಲಿ ಏನು ಹೇಳಲಿಕ್ಕೆ ಬರ್ತಿಲ್ಲ ಇಷ್ಟೇ ರೇಸ್ ಆಗುತ್ತೆ. ಬಟ್ ಆ್ಯಕ್ಚುಲಿ ನೀಡ್ ಇದ್ದಿದ್ದೇನೋ ದಟ್ ಯು ಶುಡ್ ಮೇಂಟೈನ್ ದ ಟೆಂಪ್ರೇಚರ್ ಟು ಬಿ ಎ ಕಾನ್ಸ್ಟೆಂಟ್. ಆದರೆ ನೀವು ಅದರ ಪ್ರಿಕಾಷನ್ಸ್ ಏನೂ ತೊಗೊಂಡಿಲ್ಲ, ಯು ಆರ್ ಜಸ್ಟ್ ನಾಟ್ ಮೇಂಟೈನಿಂಗ್ ದ ಟೆಂಪ್ರೇಚರ್ ಕಾನ್ಸ್ಟೆಂಟ್. ಬಟ್ ಫ್ಲಕ್ಚುಯೇಷನ್ಸ್ ಆಗ್ತಲೇ ಇದೆ, ವಿಂಡ್ ಬ್ಲೋ ಆಗ್ತಿದೆ ಅಥವಾ ಟೆಂಪ್ರೇಚರು ಈ ರೀತಿಯಾಗಿ ಫ್ಲಕ್ಚುಯೇಷನ್ಸ್ ಆಗ್ತಿದೆ ಅಂತ ಹೇಳಿದಾಗ ದಟ್ ಕಮ್ಸ್ ಅಂಡರ್ ರ್ಯಾಂಡಮ್ ಎರರ್. ಅಂದರೆ ಏನೂ ಹೇಳಲಿಕ್ಕೆ ಬರ್ತಿಲ್ಲ ಅಂತ ಹೇಳಿ, ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಇಫ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ಇನ್ ಒನ್ ಪರ್ಟಿಕ್ಯುಲರ್ ಟೈಮ್, ಇಟ್ ಮೇ ಡಿಕ್ರೀಸ್ ಇನ್ ಅನದರ್ ಟೈಮ್, ಇನ್ ಅನದರ್ ಪೀರಿಯಡ್. ಮತ್ತೊಂದು ಪೀರಿಯಡಲ್ಲಿ ಮತ್ತೆ ಡಿಕ್ರೀಸ್ ಆಗ್ಬೋದು, ಮತ್ತೆ ಇನ್ನೂ ಇನ್ಕ್ರೀಸ್ ಆಗ್ಬೋದು. ಹೀಗೆ ಇನ್ಕ್ರೀಸು ಡಿಕ್ರೀಸ್ ಏನು ಹೇಳಲಿಕ್ಕೆ ಬರದೇ ಇರುವಂಥ ಎರರ್ಸ್ನೆಲ್ಲ ಏನಂತ ಕರ್ಕೊಳ್ತೇವೆ, ವಿ ಕಾಲ್ ದೆಮ್ ಆಸ್ ರ್ಯಾಂಡಮ್ ಎರರ್ಸ್. ಹಾಗೆ ಈ ಸಿಸ್ಟಮ್ಯಾಟಿಕ್ ಎರರ್ನು ಮತ್ತು ರ್ಯಾಂಡಮ್ ಎರರ್ನ ಹೇಗೆ ಕಡಿಮೆ ಮಾಡೋದು? ಸಿಸ್ಟಮ್ಯಾಟಿಕ್ ಎರರ್ ಅಂತ ಹೇಳಿದ್ರೆ ದೇರ್ ಇಸ್ ಎ ಪರ್ಟಿಕ್ಯುಲರ್ ಆರ್ಡರ್ ಇನ್ ವಿಚ್ ದಟ್ ಎರರ್ ಟೇಕ್ ಪ್ಲೇಸ್. ದಿಸ್ ಸಿಸ್ಟಮ್ಯಾಟಿಕ್ ಎರರ್, ದಿಸ್ ಮೇ ಬಿ ಏನು, ಇಟ್ ಮೇ ಬಿ ಪಾಸಿಟಿವ್, ಇಟ್ ಮೇ ಬಿ ನೆಗೆಟಿವ್, ಏನು ಬೇಕಾದ್ರೂ ಆಗಿರ್ಬೋದು. ಅಂದರೆ ಎರರ್ ಆಗಲೇ ಹೇಳಿದೆ, ಎರರ್ನ ಡೆಫಿನೇಷನಲ್ಲೇ ನೋಡ್ಕೊಳ್ತೀವಿ. ದ ಎರರ್ ಮೇ ಬಿ ಪಾಸಿಟಿವ್ ಆರ್ ಇಟ್ ಮೇ ಬಿ ನೆಗೆಟಿವ್ ಆರ್ ಈವನ್ ಝೀರೋ. ಈ ಝೀರೋ ಅಂದರೆ ಎರರೇ ಇಲ್ಲ ಅಂತ ಆಗಿಬಿಡುತ್ತೆ. ನಾವೀಗ ಸದ್ಯಕ್ಕೆ ಪಾಸಿಟಿವ್ ಅಥವಾ ನೆಗೆಟಿವ್ ತೊಗೊಳ್ಳೋಣ. ಇಲ್ಲಿ ಇಟ್ ಐದರ್ ಮೇ ಬಿ ಪಾಸಿಟಿವ್ ಮೇ ಬಿ ಅನ್ನೋದಕ್ಕಿಂತ ಐದರ್ ಅಂತ ಸೇರಿಸೋಣ. ಐದರ್ ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಅಂತ, ಆಯಿತಾ. ಇಟ್ ಮೇ ಬಿ ಪಾಸಿಟಿವ್ ಆರ್ ಇಟ್ ಮೇ ಬಿ ನೆಗೆಟಿವ್, ಎರಡೂ ಆಗಲ್ಲ ಅಂತ. ಸೆಟ್ ಆಫ್ ರೀಡಿಂಗ್ಸ್ ತಗೊಳ್ತಿದ್ದೀರಾ, ಇಫ್ ಯು ಆರ್ ಟೇಕಿಂಗ್ ದ ರೀಡಿಂಗ್ಸ್ ಫಾರ್ ದ ಸೇಮ್ ಥಿಂಗ್, ಯು ಆರ್ ಜಸ್ಟ್ ಕೀಪ್ ಆನ್ ಟೇಕಿಂಗ್ ದ ರೀಡಿಂಗ್ಸ್. ಯಾವುದೋ ಒಂದು ಪರ್ಟಿಕ್ಯುಲರ್ ರೀಡಿಂಗ್ನ ತೊಗೊಳ್ತಿದ್ದೀರಾ ಅಂದ್ಕೊಂಡ್ರೆ, ಏನೋ ಮೆಷರ್ ಮಾಡ್ತಿದ್ದೀರಾ ಅಂದರೆ ಅದನ್ನು ಪುನಃ ಯು ಕೀಪ್ ಆನ್ ರಿಪೀಟಿಂಗ್ ದ್ಯಾಟ್ ಅಂತ ತೊಗೊಳ್ಳೋಣ. ಇಫ್ ಯು ಆರ್ ಕೀಪ್ ಆನ್ ರಿಪೀಟಿಂಗ್ ಆರ್ ಟೇಕಿಂಗ್ ದಟ್ ರೀಡಿಂಗ್, ಅದನ್ನು ಟ್ರಯಲ್ಸ್ ಅಂತ ಹೇಳ್ತಾರೆ, ಆಯಿತಾ. ನಂಬರ್ ಆಫ್ ಟ್ರಯಲ್ಸ್ ತೊಗೊಳ್ತಿದ್ದೀರಿ, ಆ ಎಲ್ಲ ಟ್ರಯಲಲ್ಲೂ ಒಂದೇ ರೀತಿ ಎರರ್ ಕಾಣಿಸುತ್ತೆ. ಏನೋ ಇಟ್ ಮೇ ಬಿ ಪಾಸಿಟಿವ್ ಎರರ್ ಆರ್ ಇಟ್ ಮೇ ಬಿ ನೆಗೆಟಿವ್ ಎರರ್. ಪಾಸಿಟಿವ್ ನೆಗೆಟಿವ್ ಅಲ್ಲ. ಅಂದರೆ ನೀವು ಟ್ರೂ ವ್ಯಾಲ್ಯೂ ನಿಮಗೆ ಗೊತ್ತಿದ್ದರೆ ಮೆಜರ್ಡ್ ವ್ಯಾಲ್ಯೂ, ಎಲ್ಲ ಮೆಜರ್ಡ್ ವ್ಯಾಲ್ಯೂನು ತೊಗೊಳ್ಳೋಣ. ಇಫ್ ಯು ಆರ್ ಮೆಜರಿಂಗ್ ದ ಲೆಂತ್ ಆಫ್ ದ ಆಬ್ಜೆಕ್ಟ್, ಅದನ್ನೊಂದು 10 ಸತಿ ಒಂದೇ ಆಬ್ಜೆಕ್ಟಿನ ಲೆಂತನ್ನು ಮೆಜರ್ ಮಾಡಿದಿರಿ ಅಂದ್ಕೊಂಡ್ರೆ, ಪ್ರತಿಯೊಂದು ಸತಿನೂ ಮೆಜರ್ ಮಾಡಿದಾಗ ಪಾಸಿಟಿವ್ ಎರರ್ ಬಂತು ಅಂದ್ಕೊಳ್ಳೋಣ. ಅಂದರೆ 0.1 ಸೆಂಟಿಮೀಟರ್ ಡಿಫ್ರೆನ್ಸು ಎರರ್, ಅಥವಾ 0.2 ಬಂತು, 0.1 ಎಲ್ಲದು ಪಾಸಿಟಿವ್ ಬಂತು ಅಂದರೆ ಅದನ್ನು ಸಿಸ್ಟಮ್ಯಾಟಿಕ್ ಅಂದ್ಕೊಳ್ಳೋ. ಅಂದರೆ ಇಟ್ ಮೇ ಬಿ ಪಾಸಿಟಿವ್ ಆರ್ ಇಟ್ ಮೇ ಬಿ ನೆಗೆಟಿವ್, ಯಾವುದೋ ಒಂದು. ಬಟ್ ರ್ಯಾಂಡಮಲ್ಲಿ ಹಂಗಲ್ಲ, ಯು ಕೆನಾಟ್ ಗೆಸ್, ಹಂಗಿರಲ್ಲ. ನಾಟ್ ಸೊ, ಹಿಂಗಿರಲ್ಲ, ಅಲ್ಲಿದ್ದ ಹಾಗೆ ಇರಲ್ಲ ಇಲ್ಲಿ. ಅಂದರೆ ಇಲ್ಲೇನಾಗಿರುತ್ತೆ, ಇಟ್ ಮೇ ಬಿ ಪಾಸಿಟಿವ್ ಆರ್ ಇಟ್ ಮೇ ಬಿ ನೆಗೆಟಿವ್. ಆದರೆ ಇಲ್ಲಿ ಇಟ್ ವಿಲ್ ಬಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಇರುತ್ತೆ. ಒಂದು ಸತಿ ಮಾಡಿದಾಗ ಪಾಸಿಟಿವ್ ಎರರ್ ಬರುತ್ತೆ, ಅದೇ ಎಕ್ಸ್ಪೆರಿಮೆಂಟನ್ನು ಮತ್ತೆ ರಿಪೀಟ್ ಮಾಡಿದಾಗ ನೆಗೆಟಿವ್ ಬರ್ಬೋದು, ಅಥವಾ ಇನ್ನೊಂದು ಸತಿ ರಿಪೀಟ್ ಮಾಡಿದಾಗ ಮತ್ತೆ ನೆಗೆಟಿವ್ ಬರ್ಬೋದು, ಮತ್ತೊಂದು ಸತಿ ಮಾಡಿದಾಗ ಪಾಸಿಟಿವ್ ಬರ್ಬೋದು. ಅಂದರೆ ಅಲ್ಲೇನೂ ಹೇಳಲಿಕ್ಕಾಗಲ್ಲ. ಅಂಥ ಎರರ್ಸ್ನ ಏನಂತೇವೆ, ರ್ಯಾಂಡಮ್ ಎರರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೇನು ಇರ್ಬೋದು, ಡಿಫ್ರೆನ್ಸ್ ಕೇಳಿದರೆ ಸಿಸ್ಟಮ್ಯಾಟಿಕ್ ರ್ಯಾಂಡಮಿಗೆ ಡೆಫಿನೇಷನ್ ಹೇಳ್ಕೊಂಬೇಡಿ, ಸಿಸ್ಟಮ್ಯಾಟಿಕ್ ಎರರ್, ರ್ಯಾಂಡಮ್ ಎರರ್. ನೆಕ್ಸ್ಟು ಈ ಪಾಯಿಂಟನ್ನು ಹೇಳ್ಬೋದು ನೀವು, ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ, ಎರಡರಲ್ಲಿ ಒಂದೇ. ಬಟ್ ಇಲ್ಲಿ ಎರಡು, ಇಟ್ ವಿಲ್ ಬಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಇರುತ್ತೆ. ಇದನ್ನು ಹೇಗೆ ಕಡಿಮೆ ಮಾಡೋದು ಅಂದ್ರೆ, ಹೌ ಯು ಶುಡ್ ರೆಡ್ಯೂಸ್ ದ ಎರರ್ ಅಲ್ವಾ. ವಿ ಆರ್ ಜಸ್ಟ್ ಮೆಷರಿಂಗ್ ಆರ್ ಡೂಯಿಂಗ್ ದ ಎಕ್ಸ್ಪೆರಿಮೆಂಟ್ಸಿನ ಉದ್ದೇಶ ಏನು ಅಂತ ಹೇಳಿದ್ರೆ, ಯು ಶುಡ್ ಗೆಟ್ ಸಮ್ ರಿಸಲ್ಟ್ಸ್, ಹೌದು. ಬಟ್ ರಿಸಲ್ಟ್ ಮಸ್ಟ್ ಬಿ ಅಕ್ಯುರೇಟ್ ಅಲ್ವಾ, ದಟ್ ರಿಸಲ್ಟ್ ಮಸ್ಟ್ ಬಿ ಪ್ರಿಸೈಸ್, ಚೆನ್ನಾಗಿರ್ಬೇಕಾದ ರಿಸಲ್ಟ್. ಬಟ್ ಅಲ್ಲಿ ಎರರ್ ಇದೆ ಅಂತ ಕೇಳಿದರೆ ಆ ಎರರ್ ಅದು ಯೂಸ್ಲೆಸ್ ಆಗ್ತದೆ. ದ ಡೂಯಿಂಗ್ ಆಫ್ ಎಕ್ಸ್ಪೆರಿಮೆಂಟ್ ಇಟ್ ಸೆಲ್ಫ್ ಈಸ್ ಯೂಸ್ಲೆಸ್. ಹಾಗೆ ಯು ಶುಡ್ ರೆಡ್ಯೂಸ್ ದಿ ಎರರ್ಸ್. ಹೌ ಕ್ಯಾನ್ ಯು ರೆಡ್ಯೂಸ್ ದಿ ಎರರ್ಸ್ ಅನ್ನೋದು ನೆಕ್ಸ್ಟ್ ಕ್ವಶನ್. ಸಿಸ್ಟಮ್ಯಾಟಿಕ್ ಎರರ್ಸ್ನ ರೆಡ್ಯೂಸ್ ಮಾಡಬೇಕು ಅಂತ ಕೇಳಿದರೆ ಏನು ಮಾಡಬೇಕು, ಯು ಕ್ಯಾನ್ ಯೂಸ್ ಪ್ರಿಸೈಸ್ ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡಿದರೆ ಆಯಿತು.
you should be cautious when you are taking the readings. ಆ ರೀತಿಯಾಗಿ ಮಾಡ್ತಾ ಹೋಗ್ಬೋದು. ಬಟ್ ರ್ಯಾಂಡಮ್ ಎರರ್ಸಿಗೆ ಇದು ಒನ್ ಆಫ್ ದ ವೇ ಅಷ್ಟೇ ಸಿಸ್ಟಮ್ಯಾಟಿಕ್ ಎರರ್. ನಾನು ಅದ್ರಲ್ಲಿ ಮತ್ತೆ ಬರ್ತೀನಿ ಇನ್ನು ಯಾವ್ಯಾವ ರೀತಿಯಾಗಿ ನೋಡ್ಬೋದು ಅಂತ. ಹೌ ಟು ಮಿನಿಮೈಸ್ ಸಿಸ್ಟಮ್ಯಾಟಿಕ್ ಎರರ್ಸ್ ಅನ್ನೋದನ್ನು ವಿ ವಿಲ್ ಜಸ್ಟ್ ಲುಕ್ ಆಫ್ಟರ್ ಇಟ್, ಬಿಕಾಸ್ ದೇರ್ ಈಸ್ ಅ ಕ್ಲಾಸಿಫಿಕೇಶನ್ ಒನ್ಸ್ ಅಗೇನ್ ಇನ್ ದ ಸಿಸ್ಟಮ್ಯಾಟಿಕ್ ಎರರ್. ಅದರಲ್ಲಿ ನೋಡ್ತಾ ಹೋಗೋಣ. ಸದ್ಯಕ್ಕೆ ಇದೊಂದು ನೋಡ್ಕೊಂಡಿರಿ. ಬೈ ಯೂಸಿಂಗ್ ಮೋರ್ ಪ್ರಿಸೈಸ್ ಇನ್ಸ್ಟ್ರೂಮೆಂಟ್ ಯು ಕ್ಯಾನ್ ಮಿನಿಮೈಸ್ ಸಿಸ್ಟಮ್ಯಾಟಿಕ್ ಎರರ್. ಒಂದು ರೀತಿ ಅಷ್ಟೇ. ಬಟ್ ಇದಿದ್ರೆ ಸಾಕು ಸಿಸ್ಟಮ್ಯಾಟಿಕ್ ಎರರ್ ಕಡಿಮೆ ಆಗುತ್ತೆ ಅಂತಲ್ಲ. ದೇರ್ ಆರ್ ಮೆನಿ ಅದರ್ ವೇಸ್. ಅದು ಆಮೇಲೆ ನೋಡೋಣ. ರ್ಯಾಂಡಮ್ ಎರರ್ಸಿಗೆ ಬಂದರೆ ಯು ಶುಡ್ ಟೇಕ್ ನಂಬರ್ ಆಫ್ ಟ್ರಯಲ್ಸ್ ಅಷ್ಟೇ. ನಂಬರ್ ಆಫ್ ಟ್ರಯಲ್ಸ್ನ ರಿಪೀಟ್ ಮಾಡ್ತಾನೆ ಇರಬೇಕು. ಇಫ್ ಯು ಟೇಕ್ ದ ಟ್ರಯಲ್ಸ್ ಫಾರ್ ಮೆನಿ ನಂಬರ್ ಆಫ್ ಟೈಮ್ಸ್ ಯು ಕ್ಯಾನ್ ರೆಡ್ಯೂಸ್ ದ ರ್ಯಾಂಡಮ್ ಎರರ್. ರ್ಯಾಂಡಮ್ ಎರರ್ನ ಕಡಿಮೆ ಮಾಡಬೇಕಂದ್ರೆ ಒಂದೇ ಎಕ್ಸ್ಪೆರಿಮೆಂಟನ್ನು ಪುನಃ ಯು ಶುಡ್ ಆನ್ ರಿಪೀಟಿಂಗ್ ಇಟ್. ಯು ಶುಡ್ ಜಸ್ಟ್ ರಿಪೀಟ್ ದಿ ಎಕ್ಸ್ಪೆರಿಮೆಂಟ್. ಇನ್ನೊಂದು, ಯು ಕ್ಯಾನ್ ಗೆಸ್ ದ ಸಿಸ್ಟಮ್ಯಾಟಿಕ್ ಎರರ್. ಯು ಕ್ಯಾನ್ ಎಸ್ಟಿಮೇಟ್ ದಿ ಎರರ್. ಯು ಕ್ಯಾನ್ ಎಸ್ಟಿಮೇಟ್ ದಿ ಎರರ್. ಯು ಕ್ಯಾನ್ ಎಸ್ಟಿಮೇಟ್. ಅಲ್ಲಿ ಎಷ್ಟು ಬರುತ್ತೆ ಅನ್ನೋದನ್ನು ನಾವು ಎಸ್ಟಿಮೇಟ್ ಮಾಡ್ಬೋದು ಎರರ್, ಸಿಸ್ಟಮ್ಯಾಟಿಕ್ ಎರರ್. ಬಟ್ ದಿಸ್ ಕೆನಾಟ್ ಬಿ ಎಸ್ಟಿಮೇಟೆಡ್. ಇದನ್ನು ಗೆಸ್ ಮಾಡಲಿಕ್ಕಾಗಲ್ಲ. ಎಷ್ಟು ರ್ಯಾಂಡಮ್ ಎರರ್ ಇದೆ ಅನ್ನೋದನ್ನು, ರೀಡಿಂಗಲ್ಲಿ ಎಷ್ಟು ಇರುತ್ತೆ ಎರರ್ ಅನ್ನೋದನ್ನು ಯು ಕೆನಾಟ್ ಕ್ಯಾಲ್ಕುಲೇಟ್. ರ್ಯಾಂಡಮ್ ಎರರ್ ಕೆನಾಟ್ ಬಿ ಕ್ಯಾಲ್ಕುಲೇಟೆಡ್. ಬಟ್ ಸಿಸ್ಟಮ್ಯಾಟಿಕ್ ಎರರ್ ಕ್ಯಾನ್ ಬಿ ಎಸ್ಟಿಮೇಟೆಡ್. ಇಷ್ಟಿರುತ್ತೆ, ಹಾಗಾಗಿ ಇಷ್ಟು ರೆಡ್ಯೂಸ್ ಮಾಡಬೇಕಂದ್ರೆ ಏನೇನು ಮಾಡಬೇಕು ಅನ್ನೋದನ್ನು ನೋಡ್ಕೊಬೋದು. ದಿಸ್ ಈಸ್ ಅಬೌಟ್ ದ ಕ್ಲಾಸಿಫಿಕೇಶನ್ ಆಫ್ ಎರರ್ಸ್, ಸಿಸ್ಟಮ್ಯಾಟಿಕ್ ಎರರ್ ಆ್ಯಂಡ್ ರ್ಯಾಂಡಮ್ ಎರರ್. ಹಾಗೆ ಸಿಸ್ಟಮ್ಯಾಟಿಕ್ ಎರರ್ ಅಂತ ಹೇಳಿದರೆ ಇಟ್ಸ್ ಎರರ್ ವಿಚ್ ಟೇಕ್ ಪ್ಲೇಸ್ ಇನ್ ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇರುತ್ತೆ. ದಟ್ ಎರರ್ ಮೇ ಬಿ ಪಾಸಿಟಿವ್ ಆರ್ ಇಟ್ ಮೇ ಬಿ ನೆಗೆಟಿವ್. This error can be estimated and it can be reduced by using one of the way precise instruments. ಆಯ್ತಾ? ನೆಕ್ಸ್ಟ್ ರ್ಯಾಂಡಮ್ ಎರರಿಗೆ ಬಂದರೆ ದಿಸ್ ಟೇಕ್ಸ್ ಪ್ಲೇಸ್ ರ್ಯಾಂಡಮ್ಲಿ. ದಿಸ್ ಎರರ್ ಡಸ್ ನಾಟ್ ಹ್ಯಾವ್ ಎನಿ ಪರ್ಟಿಕ್ಯುಲರ್ ಆರ್ಡರ್ ಆರ್ ಡೈರೆಕ್ಷನ್. ದಿಸ್ ಎರರ್ ಕ್ಯಾನ್ ಬಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಎರಡೂ ಆಗಿರುತ್ತೆ. ಆ್ಯಂಡ್ ಅಂತ ಸೇರಿಸ್ತಾ ಇದ್ದೀನಿ ನೋಡಿ ಅಲ್ಲಿ. ದಿಸ್ ಎರರ್ ಕ್ಯಾನಾಟ್ ಬಿ ಎಸ್ಟಿಮೇಟೆಡ್ and it can be reduced by taking number of trials. Again, we will move on to the systematic error now. Classification systematic error alli classification ನೋಡ್ತಾ. Classification of systematic errors. First one, personal error ತಗೊಂಡು. Personal errors. ಕ್ಲಾಸಿಫಿಕೇಶನ್ ನಿಮಗೆ 3 ಕ್ಲಾಸಿಫಿಕೇಶನ್ಸ್ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಒಂದು ನೋಡ್ತಾ ಹೋಗೋಣ ಒಂದೊಂದೇ. ಕ್ಲಾಸಿಫಿಕೇಶನ್ ಆಫ್ ಸಿಸ್ಟಮ್ಯಾಟಿಕ್ ಎರರ್ಸ್. ಅದರಲ್ಲಿ ಫಸ್ಟ್ ಒನ್ ಪರ್ಸನಲ್ ಎರರ್ಸ್. ಏನಿದು ಪರ್ಸನಲ್ ಎರರ್ಸ್? ದ ನೇಮ್ itself suggests that these errors are caused by the person himself who is taking the reading. ಅಂದರೆ ಯಾರು ರೀಡಿಂಗ್ ತಗೊಳ್ತಿರ್ತಾರೋ, ಯಾರು ಪರ್ಫಾರ್ಮ್ ಮಾಡ್ತಿರ್ತಾರೋ ಎಕ್ಸ್ಪೆರಿಮೆಂಟ್ನ, it is all the errors are due to that particular observer or that particular experimenter or person ಅಂತ. ಹಾಗೆ ಆ ಎರರ್ ಯಾಕಾಗತ್ತೆ? This error may be due to lack of knowledge. ಏನು ಬೇಕಾಗಿರ್ಬೋದು, lack of knowledge. ಯಾವ lack of knowledge? That experimenter or that observer may not be knowing how to take the reading, ಅಥವಾ he may not be familiar with the instrument that is being used. ಅಂದರೆ ಯಾವ ಇನ್ಸ್ಟ್ರೂಮೆಂಟ್ನ ಪರಿಚಯನೇ ಇಲ್ದಲೇ ಇರ್ಬೋದು, ಅಥವಾ ರೀಡಿಂಗ್ ತಗೊಳ್ಳೋದ್ರ ಬಗೆಗೆ ಅವನಿಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರೆ
if he is lacking that knowledge, then that results in personal errors ಅಲ್ವಾ. ಅವ್ನಿಗೆ ಗೊತ್ತೇ ಇಲ್ಲ ರೀಡಿಂಗ್ ತೊಗೊಳಕ್ಕೆ, ಹಾಗೆಯೇ ಎರರ್ ಆಗೇ ಆಗುತ್ತೆ. ರೀಡಿಂಗ್ ತೊಗೊಳ್ಳೋದಲ್ಲ, ರೀಡಿಂಗ್ಸ್ನ ಹೇಗೆ ತೊಗೊಳ್ಬೇಕು ಅನ್ನೋದು ಗೊತ್ತಿಲ್ಲ ಅಂದಾಗ ಎರರ್ ಬಂದೇ ಬರುತ್ತಲ್ಲ. ಆ್ಯಂಡ್ ವಿ ಕಾಲ್ ದ್ಯಾಟ್ ಎರರ್ ಆ್ಯಸ್ ಪರ್ಸನಲ್ ಎರರ್. ಒಂದು ಇದಾಗ್ಬೋದು. ಇನ್ನೊಂದು ನೆಗ್ಲಿಜೆನ್ಸ್ ಇರ್ಬೋದು. ನೆಗ್ಲಿಜೆನ್ಸ್, ದ ನೆಗ್ಲಿಜೆನ್ಸ್, ಹೌದು, ಅಥವಾ ಕೇರ್ಲೆಸ್ನೆಸ್ ಅಂತಲೇ ಬರ್ಕೊಂಬೇಡ. ಕೇರ್ಲೆಸ್ನೆಸ್, ಏನು ಕೇರ್ಲೆಸ್ನೆಸ್ಸು? ದೋ ಈಸ್ ಹ್ಯಾವಿಂಗ್ ದ ನಾಲೆಡ್ಜ್ ಆಫ್ ದ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಹೀ ಈಸ್ ಫೆಮಿಲಿಯರ್ ವಿತ್ ದ ಇನ್ಸ್ಟ್ರೂಮೆಂಟ್ ದಟ್ ಈಸ್ ಬೀಯಿಂಗ್ ಯೂಸ್ಡ್ ಆ್ಯಂಡ್ ಹೀ ಡಸ್ ನೋ ಟು ಟೇಕ್ ದ ರೀಡಿಂಗ್. ಎಲ್ಲ ಗೊತ್ತಿದ್ರೂ ಕೂಡ ಎರರ್ ಆಗ್ಬೋದು ಬಿಕಾಸ್ ಆಫ್ ಕೇರ್ಲೆಸ್ನೆಸ್. ಅಂದರೆ ರೀಡಿಂಗ್ನ ಸರಿಯಾಗಿ ತಗೊಳ್ಳೋಲ್ಲ, ಅಂದರೆ ಯು ಮೇ ನಾಟ್ ಗಿವ್ ಮೋರ್ ಅಟೆನ್ಷನ್ ಟುವರ್ಡ್ಸ್ ದ ರೀಡಿಂಗ್ಸ್, ಆಗುವಂಥದ್ದು ಕೇರ್ಲೆಸ್ನೆಸ್. ಇದರಿಂದ ಆಗ್ಬೋದು. ಇಲ್ಲಿ ಇನ್ನೊಂದು ಎರರ್ ಬರುತ್ತೆ, ವಿ ಕಾಲ್ ಇಟ್ ಆಸ್ ಪ್ಯಾರಲ್ಯಾಕ್ಸ್ ಎರರ್ ಅಂತ ಹೇಳ್ತೀವಿ. Parallax error. This is the combination of both lack of knowledge as well as carelessness. ಎರಡರಿಂದನೂ ಆಗುವಂಥದ್ದು ಎರರ್ ಪ್ಯಾರಲ್ಯಾಕ್ಸ್ ಎರರ್. ಅಂದರೆ ಪರ್ಸನಲ್ ಎರರ್ಸಲ್ಲಿ ಈ ರೀತಿ ಏನೇನೋ ಬರ್ತಾ ಹೋಗುತ್ತೆ. ಅಂದರೆ ಈ ಮೇ ಬಿ ಹ್ಯಾವಿಂಗ್ ಲೆಸ್ ನಾಲೆಡ್ಜ್ ಅಬೌಟ್ ದ ಎಕ್ಸ್ಪೆರಿಮೆಂಟ್ ಆರ್ ದ ಡಿವೈಸ್, he may be careless, and combination of these results in parallax error. ಪರ್ಸನಲ್ ಎರರಲ್ಲಿ ಈ ಪ್ಯಾರಲ್ಯಾಕ್ಸ್ ಎರರ್ ಅನ್ನೋದು ಬಂದ್ಬಿಡುತ್ತೆ. ಹಾಗಿದ್ರೆ ಇದೇನಿದು ಪ್ಯಾರಲ್ಯಾಕ್ಸ್ ಎರರ್? ಪರ್ಸನಲ್ ಎರರಲ್ಲಿ ಕಾಣುವಂಥ ಪ್ಯಾರಲ್ಯಾಕ್ಸ್ ಎರರ್ ಅಂದರೆ ಏನು? ಈ ಪ್ಯಾರಲ್ಯಾಕ್ಸ್ ಎರರ್ ಆಗಲೇ ನೋಡ್ಕೊಂಡಿದ್ದೀವಿ ನಾವು ಅಲ್ವಾ. ಪ್ಯಾರಲ್ಯಾಕ್ಸ್ ಏನದು? ಇಟ್ಸ್ ದ ರಿಲೇಟಿವ್ ಶಿಫ್ಟ್ ಅಂತ ಹೇಳ್ತಾರೆ in the position of the object with respect to the background. ಬ್ಯಾಕ್ಗ್ರೌಂಡನ್ನು ನೋಡ್ತಾ, if you just look at the object, you feel that the object is moving though it is not moving when the object is viewed from two different positions ಅಲ್ವಾ. ಅಬ್ಸರ್ವರ್ ಬೇರೆ ಬೇರೆ ಪೊಸಿಷನಿಂದ ಒಂದು ಆಬ್ಜೆಕ್ಟನ್ನು ನೋಡಿದಾಗ ಆಬ್ಜೆಕ್ಟ್ ಪೊಸಿಷನ್ ಚೇಂಜ್ ಆಗಿದೆ ಅಂತ ಅಬ್ಸರ್ವರಿಗೆ ಅನಿಸುತ್ತೆ, ಯಾಕಂದರೆ ಬ್ಯಾಕ್ಗ್ರೌಂಡ್ ಚೇಂಜ್ ಆಗಲ್ಲ ಹಾಗಾಗಿ. ಆದರೆ ಯಾರು ಚೇಂಜ್ ಆಗಿರ್ತಾರೆ? ಇಲ್ಲಿ ಮೂರು ಆಬ್ಜೆಕ್ಟ್ ಬರ್ತಾ ಇದೆ, ಅಂದರೆ ಮೂರು ಪರ್ಸ್ಪೆಕ್ಟಿವ್ಸ್ ಇದೆ. ಅಂದರೆ ಯಾವುದಾದ್ರು ಒಂದು ಬ್ಯಾಕ್ಗ್ರೌಂಡು, ಒಂದು ಆಬ್ಜೆಕ್ಟು, ಇನ್ನೊಂದು ಅಬ್ಸರ್ವರ್. ಬ್ಯಾಕ್ಗ್ರೌಂಡ್ ಮೂವ್ ಆಗ್ತಿಲ್ಲ, ಆಬ್ಜೆಕ್ಟ್ ಸಹ ಮೂವ್ ಆಗ್ತಿಲ್ಲ. ಇಟ್ಸ್ ದ ಅಬ್ಸರ್ವರ್ ಹೂ ಈಸ್ ಮೂವಿಂಗ್ ಅಂತ. ಬೇರೆ ಬೇರೆ ಪೊಸಿಷನ್ಸಿಂದ ಅಬ್ಸರ್ವರ್ ಆಬ್ಜೆಕ್ಟನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಅವನಿಗೆ ಹಾಗೆ ಅನಿಸುತ್ತೆ. ವಿ ಕಾಲ್ ದಟ್ ಆಸ್ ಪ್ಯಾರಲ್ಯಾಕ್ಸ್. ಅಂದರೆ ಒಂದೊಂದು ಕಡೆಯಿಂದ ನೋಡಿದಾಗ ಇಟ್ ವಿಲ್ ಬಿ ಡಿಫ್ರೆಂಟ್ ವಿತ್ ರೆಸ್ಪೆಕ್ಟ್ ಟು ದಿ ಬ್ಯಾಕ್ಗ್ರೌಂಡ್. ಬ್ಯಾಕ್ಗ್ರೌಂಡಿಗೆ ನೋಡಿದಾಗ ಅಂದರೆ ಆಬ್ಜೆಕ್ಟ್ ಮೂವ್ ಆಗಿದೆ ಅಂತ ಅನಿಸುತ್ತೆ. ಅದನ್ನು ನಾವು ಪ್ಯಾರಲ್ಯಾಕ್ಸಲ್ಲಿ ನೋಡ್ಕೊಂಡಿದ್ದೀವಿ. ಆ್ಯಂಡ್ ದಟ್ ಮೆಥಡ್ ವಾಸ್ ಯುಟಿಲೈಸ್ಡ್ ಟು ಡಿಟರ್ಮೈನ್ ದ ಲಾಂಗ್ ಡಿಸ್ಟೆನ್ಸಸ್ ಅಲ್ವಾ, ಅಥವಾ ದ ಡಿಸ್ಟೆಂಟ್ ಆಬ್ಜೆಕ್ಟಿನ ಡಯಾಮೀಟರ್ ಮೆಷರ್ ಮಾಡಲಿಕ್ಕೆ, ಹಾಗೆ ಡಿಸ್ಟೆನ್ಸ್ ಆಫ್ ದ ಡಿಸ್ಟೆಂಟ್ ಆಬ್ಜೆಕ್ಟ್ ಮೆಷರ್ ಮಾಡಲಿಕ್ಕೆ ವಿ ಜಸ್ಟ್ ಯೂಸ್ ದಟ್ ಪ್ಯಾರಲ್ಯಾಕ್ಸ್ ಮೆಥಡ್. ಆ ಪ್ರೊಸೀಜರ್ನ ಯೂಸ್ ಮಾಡಿದ್ವಿ. ಹಾಗೆ ಈ ಪ್ಯಾರಲ್ಯಾಕ್ಸ್ ಎರರ್ ಅಂದರೆ ಏನು ಅನ್ನೋದು ನೋಡ್ಕೊಂಡ್ಬಿಡೋಣ. ದಟ್ ಈಸ್ ಒನ್ಸ್ ಅಗೇನ್ ದ ಸೇಮ್ ಥಿಂಗ್. ನೀವು ಯಾವುದೇ ಇನ್ಸ್ಟ್ರೂಮೆಂಟನ್ನು ಇಫ್ ಯು ಆರ್ ಜಸ್ಟ್ ಹೋಲ್ಡಿಂಗ್ ಇಟ್, ಎಕ್ಸಾಂಪಲ್ ಥರ್ಮೋಮೀಟರ್ನೇ ತೊಗೊಳ್ದಿದ್ದೀರಿ ಅಥವಾ ಸ್ಕೇಲನ್ನೇ ತೊಗೊಂಡಿದ್ದೀರಿ ಅಂದಾಗ ದ್ಯಾಟ್ ಶುಡ್ ಬಿ ವ್ಯೂಡ್ by holding that instrument in front of your eyes. ಅಂದರೆ ನೇರ ಆಬ್ಜೆಕ್ಟನ್ನು ಅಥವಾ ಇನ್ಸ್ಟ್ರೂಮೆಂಟನ್ನು ಜೊತೆಗೆ ಆಬ್ಜೆಕ್ಟ್. ಈಗ ಸ್ಕೇಲನ್ನು ತಗೊಳ್ಳೋದಾದರೆ ಸ್ಕೇಲನ್ನು ಆಬ್ಜೆಕ್ಟ್ನ ಮೇಲೆ ಇಟ್ಟಿದ್ದೀರಿ ಅಂತ ಹೇಳಿದಾಗ ನೀವು ರೀಡಿಂಗ್ ತಗೊಳ್ಳುವಾಗ ಹೇಗಿರಬೇಕು ಅಂತ ಹೇಳಿದರೆ, ಏನೋ ಒಂದು ಆಬ್ಜೆಕ್ಟ್ ಇದೆ, ಅದರ ಲೆಂತ್ ಇಲ್ಲೇನೋ ಇದೆ, ಇಲ್ಲಿ 0.8 ಏನೋ ಬರುತ್ತೆ ಅಂದಾಗ ಸ್ಕೇಲ್ನ ಇಲ್ಲಿಟ್ಟಿದ್ದೀರಿ, ಆಬ್ಜೆಕ್ಟ್ ಇಲ್ಲಿದೆ, ಕಂಟಿನ್ಯೂಟಿ ಇಲ್ಲಿಂದ ಏನೋ ಇದೆ ಆಬ್ಜೆಕ್ಟು 0.8 ಅಂತ ಬರಬೇಕು. ಹೌದು,
ತುಂಬ ಹತ್ರದಲ್ಲೇ ಇದೆ. ಇನ್ನೂ ಸುಮಾರು ಡಿವಿಷನ್ಸ್ ಇದೆ ಅಂದ್ಕೊಂಡು, ಇಲ್ಲಿ ತುಂಬ ದೊಡ್ಡದಾಗಿ ಬರೆದಿದ್ದೀನಿ ನಾನು. ಬಟ್ ವೆನ್ ಯು ಆರ್ ಲುಕಿಂಗ್ ಥ್ರೂ ದ್ಯಾಟ್ ಪರ್ಟಿಕ್ಯುಲರ್ ಸ್ಕೇಲ್ ದಟ್ ಯು ಆರ್ ಯೂಸಿಂಗ್, ದ ಡಿವಿಷನ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಆವಾಗ ನಿಮಗೆ ಗೊತ್ತಾಗತ್ತೆ. ವೆನ್ ಯು ವ್ಯೂ ಇಟ್ ಫ್ರಮ್ ದ ಲೆಫ್ಟ್ ಸೈಡಿಂದ ನೋಡಿದಾಗ ರೀಡಿಂಗೇ ಬೇರೆ ಅನಿಸುತ್ತೆ, 0.8 ಅನಿಸುತ್ತೆ ಅಂದ್ಕೊಂಡ್ರೆ. ವೆನ್ ಯು ವ್ಯೂ ಇಟ್ ಫ್ರಮ್ ದ ರೈಟ್ ಸೈಡ್ ಇಟ್ ಲುಕ್ಸ್ ದಟ್ ಇಟ್ ಈಸ್ 0.7 ಅಂತ ಅನಿಸುತ್ತೆ. ಆದರೆ ವೆನ್ ಯು ವ್ಯೂ ಇಟ್ ಫ್ರಮ್ ದ ಫ್ರಂಟ್ ವ್ಯೂವಲ್ಲಿ ಅದನ್ನು ಮೇಲ್ಗಡೆ ಅಂದರೆ ಎದುರುಗಡೆಯಿಂದ ನೋಡಿದಾಗ ಅವಾಗ ನಿಮಗೆ ಅದು ಇಟ್ ಈಸ್ ನಾಟ್ ನೈದರ್ 0.8 ನಾರ್ 0.7, ಬಟ್ ಇಟ್ ಈಸ್ ಇನ್ ಬಿಟ್ವೀನ್ 0.7 ಆ್ಯಂಡ್ 0.8 ಅಂತ ಅನಿಸುತ್ತೆ. ದಿಸ್ ಈಸ್ ರೆಫರ್ ಟು ಆಸ್ ಪ್ಯಾರಲ್ಯಾಕ್ಸ್. ಅದನ್ನೇ ಪ್ಯಾರಲ್ಯಾಕ್ಸ್ ಅಂತ ಹೇಳ್ತಿರೋದು. ತುಂಬ ಎಕ್ಸ್ಟ್ರೀಮ್ ಹಿಂಗೆ ಲೆಫ್ಟ್ ಮತ್ತು ರೈಟಿಂದ ನೋಡೋದಲ್ಲ, ಬಟ್ ಆಲ್ವೇಸ್ ದ ಇನ್ಸ್ಟ್ರೂಮೆಂಟ್ ಶುಡ್ ಬಿ ಪ್ಲೇಸ್ಡ್ ಇನ್ ಫ್ರಂಟ್ ಆಫ್ ದ ಐಸ್. ಕಣ್ಣಿನ ಎದುರುಗಡೆ ಇಟ್ಕೊಂಡು ನೋಡಬೇಕು ಅಂತ ಹೇಳೋದು. ಅಂದರೆ ಈಗ ಥರ್ಮೋಮೀಟ್ರ್ ಕೂಡ ಅಷ್ಟೇ. ಥರ್ಮೋಮೀಟ್ರಲ್ಲಿ ಗ್ರ್ಯಾಜುಯೇಷನ್ಸ್ ಏನಿರುತ್ತೆ, ರೀಡಿಂಗ್ಸ್ ಏನಿರುತ್ತೆ, ಇಲ್ಲೇನು ಮರ್ಕ್ಯುರಿ ರೈಸ್ ಆಗತ್ತಲ್ಲ, ಒಂದು ವೇಳೆ ಇಫ್ ದ್ಯಾಟ್ ಲಿಕ್ವಿಡ್ ಆರ್ ದ ಆಲ್ಕೋಹಾಲ್ ಆರ್ ಇಟ್ ಮೇ ಬಿ ಮರ್ಕ್ಯುರಿ ಏನೋ ಒಂದು ಇಲ್ಲಿವರೆಗೂ ರೈಸ್ ಆಗಿದೆ ಅಂತ ಅಂದ್ಕೊಂಡ್ರೆ, ಇಷ್ಟು ರೈಸ್ ಆಗಿದೆ ಅಂದ್ಕೊಂಡ್ರೆ, ಇಫ್ ದ್ಯಾಟ್ ಮರ್ಕ್ಯುರಿ ಹ್ಯಾಸ್ ರೈಸ್ ಟು ದಿಸ್ ಪರ್ಟಿಕ್ಯುಲರ್ ಲೆವೆಲ್, ಅಲ್ಲಿವರೆಗೂ ಬಂದಿದೆ ಅಂದ್ಕೊಂಡ್ರೆ, ನೀವು ಈಗ ಆ ರೀಡಿಂಗ್ನ ನೋಡುವಾಗ ದಿಸ್ ಟಿಪ್ ಆಫ್ ದ ಲಿಕ್ವಿಡ್ ಏನಿದೆ ದ್ಯಾಟ್ ಶುಡ್ ಬಿ ಇನ್ ಫ್ರಂಟ್ ಆಫ್ ಯುವರ್ ಐಸ್. ಇಲ್ಲಿ ಎದುರುಗಡೆ ಇರಬೇಕು, ಕಣ್ಣಿನ ಎದುರುಗಡೆ ಏನಿರಬೇಕು, ದ ಟಿಪ್ ಆಫ್ ದ ಲಿಕ್ವಿಡ್ ವಿಚ್ ಈಸ್ ರಿಸನ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಕ್ಯಾಪಿಲರಿ ಎಲ್ಲಿದೆಯೋ ಅದು ನಿಮ್ಮ ಕಣ್ಣಿನ ಎದುರುಗಡೆ ಇರಬೇಕು. ಅದು ಬಿಟ್ಟು ನೀವು ಕಣ್ಣನ್ನು ಅಂದರೆ ಹೀಗೆ ವ್ಯೂ ಮಾಡೋದಲ್ಲ. ಯು ಶುಡ್ ನಾಟ್ ಲುಕ್ ಎಟ್ ದಿಸ್ ಆರ್ ಯು ಶುಡ್ ನಾಟ್ ಹೋಲ್ಡ್ ದ thermometer in such a way that the liquid, the height of the liquid will be very low when compared to the eyesight. ಅಥವಾ ಮೇಲ್ಗಡೆ ಹೋಗೋದಲ್ಲ, ಇಲ್ಲಿಗೆ ಬಂದು ಕೆಳಗಿಂದ ನೋಡೋದಲ್ಲ, ಇಲ್ಲಿಂದನೂ ನೋಡೋದಲ್ಲ ಅಥವಾ ಇಲ್ಲಿಂದನೂ ನೋಡೋದಲ್ಲ, ಬಟ್ ಎಲ್ಲಿರಬೇಕು, ದಿಸ್ ಶುಡ್ ಬಿ ಲುಕ್ಡ್ ಇನ್ ದಿಸ್ ವೇ. ಹೇಗೆ ಯಾವ ಹೈಟಲ್ಲಿ ಇದೆಯೋ ಅಂದರೆ ಆ ಟಿಪ್ ಏನಿರುತ್ತೆ, ಲಿಕ್ವಿಡ್ ಏನು ಕಾಲಮ್ ರೈಸ್ ಆಗಿ ಲಿಕ್ವಿಡ್ ಕ್ಯಾಪಿಲರಿಯಲ್ಲಿ ರೈಸ್ ಆಗಿರತ್ತಲ್ಲ, ಆ ಟಿಪ್ಪು ದ್ಯಾಟ್ ಶುಡ್ ಬಿ ಇನ್ ಫ್ರಂಟ್ ಆಫ್ ಯುವರ್ ಐಸ್. ಅದು ನಿಮ್ಮ ಕಣ್ಣಿನ ಎದುರುಗಡೆ ಇರಬೇಕು, ಐಸೈಟಿನ ಎದುರುಗಡೆ. ಆಯಿತಾ, ಇಟ್ ಶುಡ್ ಬಿ ಇನ್ ಫ್ರಂಟ್ ಆಫ್ ದ ಐಸೈಟ್. ದೆನ್ ಯು ಶುಡ್ ಟೇಕ್ ದ ರೀಡಿಂಗ್. ಆಯಿತಾ, ಕೆಳಗೆ ಇಟ್ಕೊಂಡ್ಬಿಟ್ಟು ಮರ್ಕ್ಯುರಿ ಕೆಳಗೆ ಡಿಪ್ ಆಗಿದೆ ಅಲ್ಲಿಂದ ನೋಡೋದಲ್ಲ, ಕೆಳಗಿಂದ ನೋಡೋದಲ್ಲ, ಅಥವಾ ಮೇಲೆ ಇಟ್ಕೊಂಡು ಮೇಲಿಂದನೂ ನೋಡೋದಲ್ಲ. ನೆನಪಿರಲಿ, ದ ಹೈಟ್ ಎಲ್ಲಿವರೆಗೂ ರೈಸ್ ಆಗಿರುತ್ತೋ ಅದೇ ಹೈಟಲ್ಲಿ ನಿಮ್ಮ ಕಣ್ಣಿನ ದೃಷ್ಟಿ ಇರಬೇಕು ಅಂಥೇಳಿ. ಅಂದರೆ ಅದನ್ನು ಹಾಗೆ ಇಟ್ಕೊಳ್ಬೇಕು, ನಿಮ್ಮ ಕಣ್ಣಿನ ಎದುರುಗಡೆ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇರೋದು. ದೆನ್ ಯು ಶುಡ್ ಟೇಕ್ ದ ರೀಡಿಂಗ್. ಇಲ್ಲೂ ಅಷ್ಟೇ, ವೆನ್ ಯು ಆರ್ ಟೇಕಿಂಗ್ ದ ರೀಡಿಂಗ್ ಬೈ ಯೂಸಿಂಗ್ ಅ ಸ್ಕೇಲ್, ದ್ಯಾಟ್ ಸ್ಕೇಲ್ ಶುಡ್ ಬಿ ಪ್ಲೇಸ್ಡ್ ಇನ್ ಫ್ರಂಟ್ ಆಫ್ ಯುವರ್ ಐಸ್. ಅಥವಾ ನೀವು ಅದನ್ನು ನೋಡುವಾಗಲೇ ಟೇಬಲ್ ಮೇಲೆ ಇಟ್ಟಿದ್ದೀರಿ ಅಂತ ಹೇಳಿದಾಗ ನೀವು ಅದರ ಮೇಲ್ಗಡೆಯಿಂದ ನೋಡಬೇಕು. ಆ ಡಿವಿಷನ್ ಏನು ಕೋಯಿನ್ಸೈಡ್ ಆಗಿರುತ್ತೆ, ಯಾವ ಅಂದರೆ ಆಬ್ಜೆಕ್ಟಿನ ಎಡ್ಜ್ ಎಲ್ಲಿಗೆ ಕೋಯಿನ್ಸೈಡ್ ಆಗಿರುತ್ತೋ ಆ ಎಡ್ಜಿನ ಮೇಲೆ ನಿಮ್ಮ ಕಣ್ಣು ಇರಬೇಕು. ದ ಐಸೈಟ್ ಶುಡ್ ಬಿ ಡೈರೆಕ್ಟ್ಲಿ ಅಬೌವ್ ದ್ಯಾಟ್ ಪರ್ಟಿಕ್ಯುಲರ್ ಡಿವಿಷನ್ ಟು ವಿಚ್ ದ ಆಬ್ಜೆಕ್ಟ್ ಈಸ್ ಕೋಯಿನ್ಸೈಡಿಂಗ್. ಯಾವ ಡಿವಿಷನಿಗೆ ಕೋಯಿನ್ಸೈಡ್ ಆಗಿರುತ್ತೋ ಆ ಡಿವಿಷನ್ನ ಮೇಲ್ಗಡೆಯಿಂದ ನೋಡಬೇಕೆ ಹೊರತಾಗಿ ನಾಟ್ ಫ್ರಮ್ ದ ಲೆಫ್ಟ್ ನಾಟ್ ಫ್ರಮ್ ದ ರೈಟ್. ಅಥವಾ ಮೇಲಿಂದ ಅಂತಹ ಈ ಥರ್ಮೋಮೀಟರ್ ನೋಡೋದಾದರೆ ಮೇಲೆ ಅಥವಾ ಕೆಳಗಿಂದ ನೋಡೋದಲ್ಲ, ಯಾವ ಹೈಟಲ್ಲಿ ಲಿಕ್ವಿಡ್ ಇರುತ್ತೋ ಅದೇ ಹೈಟಲ್ಲಿ ನೀವು ಅದೇ ಪೊಸಿಷನಿಗೆ ನಿಮ್ಮ ಐಸೈಟನ್ನು ಸೆಟ್ ಮಾಡಿಕೊಂಡು ನೋಡಬೇಕು ಅಂತ ಹೇಳ್ತಿರು. ದೆನ್ ಯು ಕ್ಯಾನ್ ರಿಡ್ಯೂಸ್ ದಿಸ್ ಪ್ಯಾರಲ್ಯಾಕ್ಸ್ ಎರರ್. ಆಯಿತಾ, ಅಂದರೆ ಇಲ್ಲೇನಾಗ್ತಿರೋದು, ಪೊಸಿಷನ್ ಚೇಂಜ್ ಆದ ಹಾಗೆ, ಅಬ್ಸರ್ವರಿನ ಪೊಸಿಷನ್ ಚೇಂಜ್ ಆದ ಹಾಗೆ ದ ರೀಡಿಂಗ್ಸ್ ವಿಲ್ ಚೇಂಜ್. ಆಯಿತಾ, ಹಾಗಾಗಿ ಆ ರೀಡಿಂಗ್ಸ್ ಬೇರೆ ಬೇರೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದೇ ರೀಡಿಂಗ್ ಇರೋದು, ಆದರೆ ಪರ್ಸ್ಪೆಕ್ಟಿವ್ ನೀವು ನೋಡ್ತಾ ಇರೋದೇ ತಪ್ಪಾಗಿದೆ ಅಂತ. ಅಂದರೆ ಲೆಫ್ಟು ಅಥವಾ ರೈಟ್ ಹಾಗೆ ನೋಡೋದಲ್ಲ, ಅದನ್ನು ಮೇಲ್ಗಡೆಯಿಂದ ಸರಿಯಾಗಿ ನೇರವಾಗಿ ನೋಡಬೇಕು ಅಂತ ಹೇಳ್ತಾ ಇರೋದು. ದೆನ್ ಯು ಕ್ಯಾನ್ ರಿಡ್ಯೂಸ್ ದಿಸ್ ಪ್ಯಾರಲ್ಯಾಕ್ಸ್ ಎರರ್. ಇದ್ರ ಬಗ್ಗೆ ಗೊತ್ತಾಗಿದ್ದರೆ ಈ ರೀತಿಯೂ ಎರರ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕಲ್ಲ. ಈ ರೀತಿ ಎರರ್ ಆಗುತ್ತೆ, ದಟ್ ಶುಡ್ ಬಿ ಕೆಪ್ಟ್ ಇನ್ ಮೈಂಡ್. ನಿಮಗೆ ಇದು ಇಲ್ಲಿ ಲ್ಯಾಬಲ್ಲೂ ಬರುತ್ತೆ. ದೇರ್ ಯು ಆರ್ ಗೋಯಿಂಗ್ ಟು ಯೂಸ್ ಮೋರ್ ಪ್ರಿಸೈಸ್ ಇನ್ಸ್ಟ್ರೂಮೆಂಟ್ಸ್ ದ್ಯಾನ್ ದ ನಾರ್ಮಲ್ ಸ್ಕೇಲ್ಸ್ ದಟ್ ಯು ಆರ್ ಯೂಸಿಂಗ್. ಏನು ನಾರ್ಮಲ್ ಸ್ಕೇಲ್ ಯೂಸ್ ಮಾಡ್ತೀರಿ
ಅದಕ್ಕಿಂತ ಹೆಚ್ಚು ಪ್ರಿಸೈಸ್ ಆಗಿರುವಂಥ ಸ್ಕೇಲ್ಗಳನ್ನು ಅಲ್ಲಿ ಯೂಸ್ ಮಾಡೋದು ಹೇಳ್ಕೊಡ್ತಾರೆ. ಅಲ್ಲಿ ರೀಡಿಂಗ್ಸ್ ನೋಡುವಾಗ ದಟ್ ಶುಡ್ ಬಿ ಪ್ಲೇಸ್ಡ್ ಡೈರೆಕ್ಟ್ಲಿ ಇನ್ ಫ್ರಂಟ್ ಆಫ್ ದ ಐಸ್. ಅಲ್ಲಿ ಹಾಗೆ ನೋಡಿದರೆ ಮಾತ್ರ ಎರರ್ಸ್ ಕಡಿಮೆ ಆಗುತ್ತೆ, ಇಲ್ಲಾಂದರೆ ಎರರ್ಸ್ ವಿಲ್ ಇನ್ಕ್ರೀಸ್. ದಟ್ ಶುಡ್ ಬಿ ನೋಟೆಡ್. ವೆರಿ ಇಂಪಾರ್ಟೆಂಟ್ ಎರರ್. ದಿಸ್ ಇಸ್ ದ ಪ್ಯಾರಲ್ಯಾಕ್ಸ್ ಎರರ್ ದಟ್ ವಿಲ್ ಬಿ ಯೂಶ್ವಲಿ ಕಮಿಟೆಡ್. ಈ ಎರರ್ ಯಾವಾಗಲೂ ಆಗ್ತಾ ಇರುವಂಥದ್ದು. ಇನ್ ಆರ್ಡರ್ ಟು ರಿಡ್ಯೂಸ್ ದಟ್ ಎರರ್, ಜಸ್ಟ್ ಕೀಪ್ ದಿಸ್ ಇನ್ ಮೈಂಡ್. ಏನು ಹೇಳಿದ್ದೀನಿ, ಎರರ್ ಅಂದರೆ ಸ್ಕೇಲ್ನ ಹೇಗೆ ಇಟ್ಕೊಳ್ಬೇಕೋ, ಥರ್ಮೋಮೀಟ್ರನ್ನ ಹೇಗೆ ಇಟ್ಕೊಳ್ಬೇಕು ಅನ್ನೋದು ಗೊತ್ತಾದರೆ ಸಾಕು. ಅದೇ ರೀತಿ ಎಲ್ಲ ರೀಡಿಂಗ್ಸು ಕೂಡ. ಡಿಜಿಟಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಇದು ಈ ಎರರ್ ಕಾಣಿಸ್ಕೊಳ್ಳಲ್ಲ. ಪ್ಯಾರಲ್ಯಾಕ್ಸ್ ಎರರ್ ಏನಿದೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಬರಲ್ಲ. ಡಿಜಿಟಲ್ ಅಂತ ಹೇಳಿದ್ರೆ ಆ ಸ್ಕೇಲನ್ನು ಹಾಗೆ ಇಟ್ಟರೆ ಅಲ್ಲೇ ರೀಡಿಂಗ್ ಬಂದುಬಿಡುತ್ತೆ ಡಿಜಿಟಲಿ ಅಲ್ವಾ. LCD ಸ್ಕ್ರೀನ್ ಏನಿರುತ್ತೆ ಆ ಸ್ಕ್ರೀನ್ ಮೇಲೆ ಅಲ್ಲಿ ರೀಡಿಂಗ್ ಬಂದುಬಿಡುತ್ತೆ. ಥರ್ಮೋಮೀಟ್ರ್ ಕೂಡ ಬಂದಿದೆ ನಿಮಗೆ, ಈಗ ರೀಡಿಂಗೇ ತೋರಿಸ್ಬಿಡತ್ತೆ. ದೇರ್ ಈಸ್ ನೋ ನೀಡ್ ಟು ಜಸ್ಟ್ ಟೇಕ್ ದ ರೀಡಿಂಗ್. ಅಲ್ಲಿ ಹೇಗೆ ನೋಡೋದು ಅದನ್ನೆಲ್ಲ ಇಟ್ಕೊಂಡು ನೋಡಬೇಕು ಅಂತೇನಿಲ್ಲ, ರೀಡಿಂಗ್ ಅಲ್ಲೇ ತೋರಿಸ್ಬಿಡುತ್ತೆ. ಅಂತಹ ಇನ್ಸ್ಟ್ರೂಮೆಂಟ್ಸಲ್ಲಿ ಎರರ್ಸ್ ಇರಲ್ಲ, ಅಂದರೆ ಈಗ ಬರ್ತಾ ಇರೋ ಅಂಥ ಇನ್ಸ್ಟ್ರೂಮೆಂಟ್ಸಲ್ಲಿ. ಬಟ್ ಮ್ಯಾನ್ಯುವಲಿ ನೀವೇ ತೊಗೊಳ್ಬೇಕು ಅನ್ನೋ ಎಕ್ಸ್ಪೆರಿಮೆಂಟ್ಸ್ ಏನಿರುತ್ತೆ, ಸ್ಕೇಲ್ ಏನೇನು ಹೇಳಿದ್ದೀನೋ ಅಂತಹ ಎಕ್ಸ್ಪೆರಿಮೆಂಟ್ಸಲ್ಲಿ ಈ ಎರರು ಕಾಮನ್ ಆಗಿದೆ. ಡಿಜಿಟಲ್ ಕ್ಲಾಕಲ್ಲೂ ಎರರ್ ಕಾಣಿಸ್ಕೊಳ್ಳಲ್ಲ, ಬಟ್ ಅನಲಾಗ್ ಕ್ಲಾಕ್, ಮೆಕ್ಯಾನಿಕಲ್ ಕ್ಲಾಕ್ಸ್ ಏನಿದೆ ಅದರಲ್ಲಿ ಎರರ್ಸ್ ಯೂಶ್ವಲಿ ಇದ್ದೇ ಇರುತ್ತೆ. ಹಾಗಾಗಿ ನೆನಪಲ್ಲಿ ಯು ಕ್ಯಾನ್ ರೆಡ್ಯೂಸ್ ಪ್ಯಾರಲ್ಯಾಕ್ಸ್ ಎರರ್ ಓನ್ಲಿ ಬೈ ಟೇಕಿಂಗ್ ಇಟ್ ಟು ಪರ್ಟಿಕ್ಯುಲರ್ ವೇ. ನೆಕ್ಸ್ಟ್ ಒಂದು ಪರ್ಸನಲ್ ಎರರ್ ಆಯಿತು. ನೆಕ್ಸ್ಟ್ ಒನ್ ದ ಇನ್ಸ್ಟ್ರೂಮೆಂಟಲ್ ಎರರ್. Instrumental error. The name itself suggests that the error is in the instrument itself. ಇದಕ್ಕೆ ಎಕ್ಸಾಂಪಲ್ ಯಾವುದು ಅಂತ ಹೇಳಿದರೆ, ಅನ್ಈವನ್ಲಿ ಪ್ಲೇಸ್ಡ್ ಗ್ರ್ಯಾಜುಯೇಷನ್ಸ್. ಸ್ಕೇಲ್ ಅಥವಾ ಥರ್ಮೋಮೀಟ್ರಲ್ಲಿ ಈವನ್ ಆಗಿ ಪ್ಲೇಸ್ ಆಗಿರಬೇಕು ಯಾವುದೋ ಗ್ರ್ಯಾಜುಯೇಷನ್ಸ್. ಬಟ್ ಇಫ್ ದಟ್ ಮಾರ್ಕಿಂಗ್ಸ್ ಆರ್ ನಾಟ್ ಈವನ್ಲಿ ಪ್ಲೇಸ್ಡ್ ಆರ್ ಸ್ಪೇಸ್ಡ್, ಆಗೇನಾಗುತ್ತೆ, ದ ಎರರ್ಸ್ ವಿಲ್ ಬಿ ದೇ ಇನ್ ದ್ಯಾಟ್ ಪರ್ಟಿಕ್ಯುಲರ್ ರೀಡಿಂಗ್ ಅಥವಾ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್. ಅದು ನೀವು ಹೇಗೆ ಮಾಡಿದ್ರೂ ಕಡಿಮೆ ಮಾಡಲಿಕ್ಕೆ ಆಗೋದೇ ಇಲ್ಲ, ಬಿಕಾಸ್ ದ ಎರರ್ ಈಸ್ ವಿತಿನ್ ದ ಇನ್ಸ್ಟ್ರೂಮೆಂಟ್ ಇಟ್ಸೆಲ್ಫ್. ಹಾಗೆ ಏನು ಮಾಡಲೇಬೇಕು, ಜಸ್ಟ್ ಚೇಂಜ್ ದ ಇನ್ಸ್ಟ್ರೂಮೆಂಟ್ನೇ ಚೇಂಜ್ ಮಾಡಬೇಕಾಗತ್ತೆ, ಆಯಿತಾ. ಥರ್ಡ್ ಒನ್, ನ್ಯಾಚುರಲ್ ಎರರ್ ಅಥವಾ ಇನ್ಪರ್ಫೆಕ್ಷನ್ ಇನ್ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ಸ್. imperfections ಅಲ್ವಾ, imperfections in the experimental technique. Techniques, imperfections in the experimental techniques ಅಥವಾ ಇದನ್ನ ನ್ಯಾಚುರಲ್ ಎರರ್ಸ್ ಅಂತಲೂ ಹೇಳ್ತಾರೆ. ನ್ಯಾಚುರಲ್ ಎರರ್ಸ್. ಲಾಸ್ಟ್ ಒನ್ ಇದು ಪರ್ಸನಲ್ ಎರರ್ ಡ್ಯೂ ಟು ದ ಅಬ್ಸರ್ವರ್. ದಿಸ್ ಈಸ್ ಡ್ಯೂ ಟು ದ ಇನ್ಸ್ಟ್ರೂಮೆಂಟ್ ಆ್ಯಂಡ್ ದಿಸ್ ಈಸ್ ಡ್ಯೂ ಟು ದ ನೇಚರ್ ಇಟ್ ಸೆಲ್ಫ್. ಇಂಪರ್ಫೆಕ್ಷನ್ಸ್ ಅಂತ ಹೇಳ್ತೇವೆ. ಅದನ್ನಾಗಲೇ ಹೇಳಿದ್ದೀನಲ್ಲ, ಯಾವುದು ಟೆಂಪರೇಚರ್ ಆಗಿರ್ಬೋದು, ಟೆಂಪರೇಚರ್ ಫ್ಲಕ್ಚುಯೇಷನ್ಸೋ ಅಥವಾ ವಿಂಡ್ ಡೈರೆಕ್ಷನ್ನು. ಇಫ್ ಯು ಆರ್ ಪರ್ಫಾರ್ಮಿಂಗ್ ಎ ಪೆಂಡುಲಮ್ ಎಕ್ಸ್ಪೆರಿಮೆಂಟ್, ಆ ಪೆಂಡುಲಮ್ ಎಕ್ಸ್ಪೆರಿಮೆಂಟ್ಸಲ್ಲಿ ಮಾಡುವಾಗ ವಿಂಡ್ ಡೈರೆಕ್ಷನ್ ಏನಿರುತ್ತೆ, ಅಂದರೆ ವೆರಿ ಜೆಂಟಲ್ ಬ್ರೀಸ್ ಇದ್ದರೆ ಸರಿ, ಏನೂ ಆಗಲ್ಲ, ಎಕ್ಸ್ಪೆರಿಮೆಂಟ್ಸ್ ಸರಿ ಇರ್ತದೆ. ಅಥವಾ ವಿಂಡ್ ಮೋಷನ್ ಅಥವಾ ಏರ್ ಫ್ಲೋ ಏನಿರುತ್ತೆ ಅದು ತುಂಬ ಏನಾಗಿರಬೇಕು, ಕಡಿಮೆ ಇರಬೇಕು. ನೀವು ಫ್ಯಾನ್ ಹಾಕೊಂಡು ಮಾಡ್ತೀರಿ ಎಕ್ಸ್ಪೆರಿಮೆಂಟ್ ಅಂದಾಗ ಎಲ್ಲ ಎಕ್ಸ್ಪೆರಿಮೆಂಟ್ ಹಾಳಾಯಿತು. ಯಾಕಂದರೆ ಪೆಂಡುಲಮ್ ಸ್ಟಾರ್ಟ್ಸ್ ಟು ಆಸಿಲೇಟ್, ಅಬ್ರಪ್ಟಾಗಿ ಆಸಿಲೇಟ್ ಆಗಕ್ಕೆ ಶುರು ಆಗುತ್ತೆ. ಅಥವಾ ನೀವು ವಿಂಡೋ ಕ್ಲೋಸ್ ಮಾಡಿರಲ್ಲ, ವಿಂಡೋ ಹಾಗೆ ತೆರೆದಿಟ್ಟಿರ್ತೀರಿ ಅಂತ ಹೇಳಿದಾಗ ದ ಏರ್ ಸ್ಟಾರ್ಟ್ಸ್ ಟು ಬ್ಲೋ ಫಾರ್ ಸಮ್ ಪೀರಿಯಡ್ ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ, ಇಟ್ ಜಸ್ಟ್ ಸ್ಟಾಪ್ಸ್. ಆಗೇನಾಗುತ್ತೆ, ದೆರ್ ಇಸ್ ಎನ್ ಎರರ್ ಬೀಯಿಂಗ್ ಆ್ಯಡೆಡ್. ಒಂದು ಸತಿ ಅಬ್ರಪ್ಟಾಗಿ ಮೂವ್ ಆಗ್ತಿರುತ್ತೆ, ಇನ್ನೊಂದು ಸತಿ ಇಟ್ ಜಸ್ಟ್ ಆಸಿಲೇಟ್ಸ್ ಫೈನ್ಲಿ, ಹೀಗೆ ಆಗ್ತಿರುತ್ತೆ. ಟೆಂಪ್ರೇಚರ್ ಫ್ಲಕ್ಚುಯೇಷನ್ಸ್ ಇರ್ಬೋದು,
ಇನ್ನು ಕೆಲವೊಂದು ಎಕ್ಸ್ಪೆರಿಮೆಂಟ್ಸಲ್ಲಿ ಯು ನೀಡ್ ದ ನ್ಯಾಚುರಲ್ ಲೈಟ್, ಬಟ್ ದಟ್ ನ್ಯಾಚುರಲ್ ಲೈಟ್ ಏನಿರುತ್ತೆ ಇಟ್ ಮೇ ಬಿ ಫ್ಲಕ್ಚುಯೇಟಿಂಗ್, ಯಾಕಂದರೆ ಕ್ಲೌಡ್ ಅಡ್ಡ ಬರ್ತಾ ಇರ್ಬೋದು, ಮೋಡಗಳು ಅಡ್ಡ ಬರ್ತಿರ್ಬೋದು ವೆನ್ ಯು ಆರ್ ಟೇಕಿಂಗ್ ಸನ್ ಎಕ್ಸ್ಪೆರಿಮೆಂಟ್ಸ್. ಹೀಗೆ ಸಚ್ ಎಕ್ಸ್ಪೆರಿಮೆಂಟ್ಸ್ ದೇ ಆರ್ ಆಲ್ ರೆಫರ್ಡ್ ಟು ಆ್ಯಸ್ ನ್ಯಾಚುರಲ್ ಎರರ್ಸ್ ಅಂತ ಹೇಳ್ಕೊಳ್ತೇವೆ, ಅಥವಾ ಇನ್ಪರ್ಫೆಕ್ಷನ್ಸ್ ಇನ್ ದ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ಸ್ ಅಂತ ಹೇಳ್ಕೊಳ್ತೇವೆ. ಅಥವಾ ಹ್ಯುಮಿಡಿಟಿಯಿಂದ ಎಕ್ಸಾಂಪಲ್ ಕೂಡ ನಿಮ್ಮ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪ್ರೆಷರ್ ಆಗಿರ್ಬೋದು, ಇವನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ನ್ಯಾಚುರಲ್ ಆಗಿ ಚೇಂಜ್ ಆಗ್ತಾನೇ ಇರುತ್ತೆ. ಅಂಥದನ್ನೆಲ್ಲದನ್ನು ಕೂಡ ಏನು ಮಾಡಬೇಕು, ಕೆಲವೊಂದು ಸತಿ ಕಡಿಮೆ ಮಾಡಲೇಬೇಕು. ಯು ಶುಡ್ ಟೇಕ್ ಇನ್ ಟು ಕಂಟ್ರೋಲ್ ಅಲ್ವಾ. ಅದನ್ನು ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್ಸಲ್ಲಿ ಮಾಡಲಿಕ್ಕೆ ಸಾಧ್ಯ. ಇಫ್ ಯು ಹ್ಯಾವ್ ಟು ಟೇಕ್ ದ ಎಕ್ಸ್ಪೆರಿಮೆಂಟ್ ಇನ್ ಒನ್ ಪರ್ಟಿಕ್ಯುಲರ್ ಟೆಂಪ್ರೇಚರ್, ಅದೇ ಟೆಂಪ್ರೇಚರಲ್ಲಿ ಮೇಂಟೈನ್ ಆಗೋ ಹಾಗೆ ಯು ಶುಡ್ ಕ್ರಿಯೇಟ್ ದಿ ಎನ್ವಿರಾನ್ಮೆಂಟ್. ಆಗ ಯು ಕ್ಯಾನ್ ಪರ್ಫಾರ್ಮ್ ದ ಎಕ್ಸ್ಪೆರಿಮೆಂಟ್ ಆ್ಯಂಡ್ ದೆನ್ ದ್ಯಾಟ್ ವಿಲ್ ಬಿ ಎರರ್ ಫ್ರೀ ಫ್ರಮ್ ದಿಸ್ ನ್ಯಾಚುರಲ್ ಎರರ್. ಇಲ್ಲ ನೀವು ಅದನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಆ ಎರರ್ ಆ್ಯಡ್ ಆಗ್ತಾನೆ ಇರುತ್ತೆ. ಟೆಂಪ್ರೇಚರ್ ಫ್ಲಕ್ಚುಯೇಷನ್ಸ್ ಇರುತ್ತೆ, ನೀವು ಅದನ್ನು ಕಡಿಮೆ ಮಾಡಿಲ್ಲ, ದ್ಯಾಟ್ ಎರರ್ ವಿಲ್ ಬಿ ಆ್ಯಡೆಡ್ ಟು ಯುವರ್ ರೀಡಿಂಗ್ಸ್ ಆ್ಯಂಡ್ ಯು ವಿಲ್ ಗೆಟ್ ಯು ಡಸ್ ನಾಟ್ ಗೆಟ್ ಎನಿ ಆ್ಯಕ್ಯುರೇಟ್ ರಿಸಲ್ಟ್ಸ್ ಆ್ಯಕ್ಯುರೇಟಾಗಿ ಬರಲ್ಲ. ಹಾಗಿದ್ರೆ ನಾವೀಗ ನೋಡ್ಕೊಂಡಿದ್ದೇನು ಅಂತ ಹೇಳಿದರೆ ದ ಕ್ಲಾಸಿಫಿಕೇಶನ್ ಇನ್ ಸಿಸ್ಟಮ್ಯಾಟಿಕ್ ಎರರ್ಸ್, personal error, instrumental error and the imperfections in the experimental techniques. Next, we will know about how to express the errors ಅನ್ನೋದು ನೋಡಿ. How to express errors ಅಂತ ಹೇಳಿ ಅಂದರೆ ಈಗ ನೋಡಿದ್ದೇನು, ವಿ ಜಸ್ಟ್ ಹ್ಯಾವ್ ಎ ನಾಲೆಡ್ಜ್ ನಾವ್ ದಟ್ ವಾಟ್ ಈಸ್ ಎನ್ ಎರರ್, ಹೌ ಟು ಡಿಫೈನ್ ದಿ ಎರರ್, ಟೈಪ್ಸ್ ಆಫ್ ಎರರ್ಸ್, ಸಿಸ್ಟಮ್ಯಾಟಿಕ್ ಆ್ಯಂಡ್ ರ್ಯಾಂಡಮ್, ಆ್ಯಂಡ್ ಅನದರ್ ಕ್ಲಾಸಿಫಿಕೇಶನ್, ಸಬ್ ಕ್ಲಾಸಿಫಿಕೇಶನ್ ಇನ್ ದ ಸಿಸ್ಟಮ್ಯಾಟಿಕ್ ಎರರ್, ಅದರಲ್ಲಿ ಯಾವ್ಯಾವ ರೀತಿ ಬರುತ್ತೆ ಅದೆಲ್ಲ ನೋಡಿದ್ವಿ. ಈಗ ಇರೋದು ದ್ಯಾಟ್ ಎರರ್ ಮಸ್ಟ್ ಬಿ ಮೆಷರ್ಡ್ ಅಲ್ಲ. ಈ ರೀತಿ ಎರರ್ಸ್ ಇದೆ ಅಂತ ಗೊತ್ತಾಯಿತು, ಬಟ್ ಹೌ ಟು ಮೆಷರ್ ಇಟ್ ಅನ್ನೋದು ಬೇಕೀಗ. ಎರರ್ ಇದೆ ಅಂತ ಹೇಳಿದ್ರೆ ಅದನ್ನು ಮೆಷರ್ ಮಾಡಬೇಕು, ಯಾಕೆಂದರೆ ನಮಗೆ ಆ್ಯಕ್ಯುರೇಟ್ ಆನ್ಸರ್ ಬೇಕು. ಈ ಸಿಸ್ಟಮ್ಯಾಟಿಕ್ ಎರರ್ಸಲ್ಲಿ ಹಾಗೇ ಆಗೋದು. ನಾವು ಆಗಲೇ ಹೇಳಿದ್ವಿ, ಯು ಕ್ಯಾನ್ ಎಸ್ಟಿಮೇಟ್ ದಿ ಎರರ್, ಸಿಸ್ಟಮ್ಯಾಟಿಕ್ ಎರರ್ಸ್ ಕ್ಯಾನ್ ಬಿ ಎಸ್ಟಿಮೇಟೆಡ್, ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗೆಯೇ ಆ ಎರರ್ ಎಷ್ಟಿದೆ ಅನ್ನೋದು ಗೊತ್ತಾದರೆ ನೀವು ಮೆಷರ್ ಮಾಡಿರೋದು ರೀಡಿಂಗಲ್ಲಿ ಆ ಎರರ್ನ ಮೈನಸ್ ಮಾಡಿದರೆ ಯು ವಿಲ್ ಗೆಟ್ ದಿ ಆ್ಯಕ್ಯುರೇಟ್ ಆನ್ಸರ್ಸ್ ಅಲ್ವಾ. ಅಂದರೆ ನೀವು ಈಗ ತೊಗೊಂಡಿರೋ ರೀಡಿಂಗ್ಸಲ್ಲಿ ಎರರ್ ಇದೆ ಅಂತ ಗೊತ್ತಿರುತ್ತೆ, ಬಟ್ ಯು ಕ್ಯಾನಾಟ್ ಆಕ್ಸೆಪ್ಟ್ ದಟ್ ಎರರ್, ಯು ಕ್ಯಾನಾಟ್ ಆಕ್ಸೆಪ್ಟ್ ದಟ್ ರೀಡಿಂಗ್. ಹಾಗೆಯೇ ಏನು ಮಾಡಬೇಕು, ಎರರ್ ಎಷ್ಟಿದೆ, ಎಕ್ಸ್ಪೆರಿಮೆಂಟ್ ಮಾಡುವಾಗ ಎರರ್ ಎಷ್ಟಿತ್ತು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಮೆಷರ್ಡ್ ರೀಡಿಂಗಲ್ಲಿ ಆ ಎರರ್ನ ಮೈನಸ್ ಮಾಡಿದರೆ ಏನು ಸಿಗುತ್ತೆ, ಆ ಎರರ್ನ ಕಳೆದುಬಿಟ್ರೆ ಯು ವಿಲ್ ಗೆಟ್ ದ ಆ್ಯಕ್ಯುರೇಟ್ ಆನ್ಸರ್. ಹಾಗಾಗಿ ಏನೀಗ ವಿ ಆರ್ ಜಸ್ಟ್ ಗೋಯಿಂಗ್ ಟು ಮೆಷರ್ ದಿ ಎರರ್. measure what? measure error ಎಷ್ಟಿದೆ ಅಂತಂದನ್ನು ಮೆಷರ್ ಮಾಡೋಣ. ದೇರ್ ಆರ್ ಡಿಫ್ರೆಂಟ್ ವೇಸ್ ಆಫ್ ಎಕ್ಸ್ಪ್ರೆಸ್ಸಿಂಗ್ ದಟ್ ಎರರ್. ಬೇರೆ ಬೇರೆ ರೀತಿಯಾಗಿ ಎರರ್ಸ್ನ ಎಕ್ಸ್ಪ್ಲೈನ್ ಯು ಕ್ಯಾನ್ ಮೆಷರ್. ಅದರಲ್ಲಿ 4 ಟೈಪ್ಸ್ ಮೆನ್ಷನ್ ಮಾಡಿದ್ದಾರೆ, ಅದನ್ನು ನೋಡೋಣ. ಒನ್ ಈಸ್ ಅಬ್ಸಲ್ಯೂಟ್ ಎರರ್. ಫಸ್ಟ್ ಒನ್ ಏನು ಹೇಳ್ತಿದ್ದೀನಿ ಅರ್ಥ ಆಗ್ತಿದೆ ಅಂದ್ಕೊಳ್ತೇನೆ. ನಾವು ಇಷ್ಟೋ ತನಕ ನೋಡಿದ್ದು ಎರರ್ಸ್ ಅಂದರೆ ಏನು, ಅದರ ಕ್ಲಾಸಿಫಿಕೇಶನ್ ಅಷ್ಟೇ. ಬಟ್ ಈಗ ಮೆಷರ್ ಮಾಡಬೇಕು, ಅದನ್ನು ಎಷ್ಟಿದೆ ಅನ್ನೋದನ್ನು ಹುಡುಕ್ಬೇಕು. ಫಸ್ಟ್ ಒನ್ ಅಬ್ಸಲ್ಯೂಟ್ ಎರರ್. ಏನಿದೆ ಅಬ್ಸಲ್ಯೂಟ್ ಎರರ್ ಅಂತ ಹೇಳಿದರೆ, ಜಸ್ಟ್ ಆ ಎರರ್ ಡೆಫಿನೇಷನ್ನೇ ಯೂಸ್ ಮಾಡ್ತೇವೆ. ದಿಸ್ ಅಬ್ಸಲ್ಯೂಟ್ ಎರರ್ ಈಸ್ ಆ್ಯಕ್ಚುಲಿ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಮೆಷರ್ಡ್ ವ್ಯಾಲ್ಯೂ ಮೈನಸ್ true value. Modulus of measured value minus true value. Then modulus ಅಂತ ಹೇಳಿದರೆ, ಈ ಸಿಂಬಲ್ನ ನಾವು ಮಾಡ್ಯುಲಸ್ ಅಂತ ಅಂದ್ಕೊಳ್ತೀವಿ. ಯಾರಿಗೂ ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ. ದಿಸ್ ಈಸ್ ರೆಫರ್ಡ್ ದಿಸ್ ಟು ಪ್ಯಾರಲಲ್ ಲೈನ್ಸ್. ಇಫ್ ಯು ಜಸ್ಟ್ ರೆಪ್ರೆಸೆಂಟ್ ಸಮ್ ಕ್ವಾಂಟಿಟಿ, ಯಾವುದೋ ಒಂದು ಕ್ವಾಂಟಿಟಿ ಫೋರ್ಸೋ ಅಥವಾ ವೆಲಾಸಿಟಿನೋ ಏನೋ ಇದೆ ಅಂತ ಹೇಳಿದಾಗ, ಇಫ್ ಯು ಜಸ್ಟ್ represent it within a straight lines, two parallel lines, ಅದರ ಅರ್ಥ
you should take, that should be read as ಮಾಡ್ಯುಲಸ್ ಅಂತ ಹೇಳ್ತೀವಿ. ಮಾಡ್ಯುಲಸ್ ಆಫ್ ವಿ ಅಂತ ಹೇಳ್ತೀವಿ ಆಯ್ತಾ. ಪ್ಯಾರಲಲ್ ಲೈನ್ಸ್ ಮಧ್ಯೆ ಒಂದು ಕ್ವಾಂಟಿಟಿನ ರೆಪ್ರೆಸೆಂಟ್ ಮಾಡಿ ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಹೀಗಂದ್ರೆ ಏನು ಅಂತ ಹೇಳಿದರೆ, ಇಫ್ ಯು ಆರ್ ಟೇಕಿಂಗ್ ದಿಸ್ ಎಕ್ಸ್ ಅಲ್ಲ, ಬೇರೆ ಮಾಡ್ಯುಲಸ್ ಆಫ್ ಮಾಡ್ ಆಫ್ ಎಕ್ಸ್ ತೊಗೊಂತಿದ್ರಿ ಅಂದರೆ ದಟ್ ಯು ಶುಡ್ ಟೇಕ್ ಓನ್ಲಿ ದ ಪಾಸಿಟಿವ್ ವ್ಯಾಲ್ಯೂ ಅಂತ. ಮೆಜರ್ಡ್ ವ್ಯಾಲ್ಯೂ ಮೈನಸ್ ಟ್ರೂ ವ್ಯಾಲ್ಯೂ ಮಾಡಿದಾಗ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತೆ, ಹೇಳಲಿಕ್ಕೆ ಬರಲ್ಲ. ಬಟ್ ಮಾಡ್ ಹಾಕಿದ್ದಾರೆ ಅಂತ ಹೇಳಿದರೆ ದಟ್ ಯು ಶುಡ್ ಟೇಕ್ ಆಲ್ವೇಸ್ ವಾಟ್ ದ ಪಾಸಿಟಿವ್ ವ್ಯಾಲ್ಯೂ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಅಲ್ಲಿ ಅಬ್ಸಲ್ಯೂಟ್ ಅನ್ನೋದು ಎರರ್ ಬಂದಿರೋದು ಆಯಿತಾ. ಯಾವುದೇ ಎಕ್ಸ್ಪೆರಿಮೆಂಟಲ್ಲಿ ಇಫ್ ಯು ಹ್ಯಾವ್ ರಿಪೀಟೆಡ್ ದ ಎಕ್ಸ್ಪೆರಿಮೆಂಟ್ ಫಾರ್ ನಂಬರ್ ಆಫ್ ಟೈಮ್ಸ್, ಪ್ರತಿಯೊಂದು ರೀಡಿಂಗಿಗೂ ಏನು ಮಾಡಿ, ಜಸ್ಟ್ ಟೇಕ್ ದಿಸ್ ಮೆಜರ್ಡ್ ವ್ಯಾಲ್ಯೂ ಮೈನಸ್ ಟ್ರೂ ವ್ಯಾಲ್ಯೂ ಗೊತ್ತಿದ್ರೆ. ಒಂದು ವೇಳೆ ಟ್ರೂ ವ್ಯಾಲ್ಯೂನೇ ಇಲ್ಲ, ಆ್ಯಕ್ಚುಲಿ ಎಷ್ಟಿದೆ ಅನ್ನೋದೇ ಗೊತ್ತಿಲ್ಲ, ಆವಾಗ ಏನು ಮಾಡಬೇಕು, ವೆನ್ ಯು ಡು ನಾಟ್ ಹ್ಯಾವ್ ದಿಸ್ ಟ್ರೂ ವ್ಯಾಲ್ಯೂ, ಜಸ್ಟ್ ಕ್ಯಾಲ್ಕುಲೇಟ್ ದ ಮೀನ್ ವ್ಯಾಲ್ಯೂನೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ವಾಟ್ ಈಸ್ ದಿಸ್ ಮೀನ್ ವ್ಯಾಲ್ಯೂ? ಆವ್ರೇಜ್ ವ್ಯಾಲ್ಯೂ ಅಂದ್ರೆ ಏನು? ಇಟ್ ಈಸ್ ದ ರೇಷಿಯೋ ಆಫ್ ಸಮ್ ಆಫ್ ಆಲ್ ದ ರೀಡಿಂಗ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ರೀಡಿಂಗ್ಸ್ ಅಷ್ಟು ಅಲ್ವಾ. ಸಮ್ ಆಫ್ ಆಲ್ ದ ರೀಡಿಂಗ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ರೀಡಿಂಗ್ಸ್ನ ಏನಂತ ಹೇಳ್ತೇವೆ ನಾವು? ಆವ್ರೇಜ್ ಮೀನ್ ವ್ಯಾಲ್ಯೂ ಅಂತೀವಿ. ಯಾವಾಗ ಇದನ್ನು ಪ್ರಿಫರ್ ಮಾಡೋದು? ವೆನ್ ಯು ಡು ನಾಟ್ ಹ್ಯಾವ್ ದ ಟ್ರೂ ವ್ಯಾಲ್ಯೂ ಕೊಟ್ಟಿಲ್ಲ, ಬಟ್ ಇಟ್ ಈಸ್ ಆಸ್ಟ್ ಟು ಫೈಂಡ್ ದ ಅಬ್ಸಲ್ಯೂಟ್ ಎರರ್ ಅಂತ ಕೇಳಿದಾಗ ಜಸ್ಟ್ ಕ್ಯಾಲ್ಕುಲೇಟ್ ದ ಮೀನ್ ವ್ಯಾಲ್ಯೂ. ಹಾಗೆ ಅಬ್ಸಲ್ಯೂಟ್ ಎರರ್ಗೆ ಇನ್ನೊಂದು ಡೆಫಿನೇಷನ್ ಏನಾಗುತ್ತೆ? ಮೆಜರ್ಡ್ ವ್ಯಾಲ್ಯೂ ಮೈನಸ್ ಮೀನ್ ವ್ಯಾಲ್ಯೂ ಆಗುತ್ತೆ. ಮೆಜರ್ಡ್ ವ್ಯಾಲ್ಯೂ ಮೈನಸ್ ಮೀನ್, ಅದನ್ನು ಹೀಗೆ ಬರಿಬೋದು ನಾನು, A1 ಮೈನಸ್ ಎ ಮೀನ್. ಸಿಂಬಲ್ನ ಈ ಎಕ್ಸ್ಪ್ರೆಷನ್ ಯೂಸ್ ಮಾಡಿದ್ದೀವಿ ನೋಟ್ಸಲ್ಲಿ ನಾವು, ಅದನ್ನೇ ಬರೆದಿದ್ದೀನಿ. A1 ಮೈನಸ್, ಇದಕ್ಕೂ ಏನು ಬರೆದಿದ್ದೇವೆ? ಮೀನಿಗೆ ಎರರ್ನ ಸಿಂಬಲ್ ಏನು ಬರ್ಕೊಂಡಿದ್ದಾರೆ? ಹೀಗೆ ಡೆಲ್ಟಾ ಎ ಅಂತ ಯೂಸ್ ಮಾಡಿದ್ವಿ. ಡೆಲ್ಟಾ ರೆಫರ್ಸ್ ಟು ಚೇಂಜ್ ಅಲ್ವಾ. ಇದನ್ನು ಕೂಡ ಬ್ರಿಡ್ಜ್ ಕ್ಲಾಸಲ್ಲಿ ನೋಡಿದ್ದೀವಿ. ದಿಸ್ ಈಸ್ ಡೆಲ್ಟಾ, ಸಿಂಬಲ್ ಡೆಲ್ಟಾ ಅಂತ ಹೇಳಿದಾಗ ಚೇಂಜ್, ಫೈನಲ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ಹಾಗೆ ನೋಡಿದ್ವಿ. ಇಲ್ಲಿ ಫೈನಲ್ ಇನಿಷಿಯಲ್ ಅನ್ನೋದಕ್ಕಿಂತ ಮೆಜರ್ಡ್ ವ್ಯಾಲ್ಯೂ ಮೈನಸ್ ಮೀನ್ ವ್ಯಾಲ್ಯೂ ಮಾಡ್ಯುಲಸ್ ತೊಗೊಳ್ಬೇಕು. ಅಬ್ಸಲ್ಯೂಟ್ ಅನ್ನೋದಕ್ಕೆ ಅದಕ್ಕೆ ಮಾಡ್ಯುಲಸ್ ಅಪ್ಲೈ ಮಾಡ್ಬೇಕು. ಅಂದರೆ ಯು ಶುಡ್ ಟೇಕ್ ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್. ಅಥವಾ ಮೆಜರ್ಡ್ ವ್ಯಾಲ್ಯೂ ಮೈನಸ್ ಟ್ರೂ ವ್ಯಾಲ್ಯೂ, ಮಾಡ್ ಆಫ್ ಮೆಜರ್ಡ್ ವ್ಯಾಲ್ಯೂ ಮೈನಸ್ ಟ್ರೂ ವ್ಯಾಲ್ಯೂ ಕೊಟ್ಟಿದ್ರೆ. ಕೊಟ್ಟಿಲ್ಲ ಅಂದರೆ ಏನು ರೀಡಿಂಗ್ಸ್ ಇರುತ್ತೆ ಅದಷ್ಟರ ಮೀನ್ ತೊಗೊಳ್ಬೇಕು. ಇದು ಒಂದು ರೀತಿ ಅಬ್ಸಲ್ಯೂಟ್ ಎರರ್ನ ಮೆಜರ್ ಮಾಡೋ ರೀತಿ. ಇನ್ನೊಂದು ಮೀನ್ ಅಬ್ಸಲ್ಯೂಟ್ ಎರರ್ ಅಂತ ಬರುತ್ತೆ. ಅಬ್ಸಲ್ಯೂಟ್ ಎರರ್ ಆಯಿತು. ನೆಕ್ಸ್ಟು ಮೀನ್ ಅಬ್ಸಲ್ಯೂಟ್ ಎರರ್ ಅಂದರೆ ಏನು? ಮೀನ್ ಅಬ್ಸಲ್ಯೂಟ್ ಎರರ್, ದಿಸ್ ಈಸ್ ಒನ್ ವೇ. ಇಷ್ಟನ್ನು ಮಾಡಿದರೆ ಸಾಕು, ಎರರ್ಸ್ನ ಹೇಳ್ದ ಹಾಗೆ ಎಲ್ಲ ರೀಡಿಂಗಿಗೂ ಎರರ್ ಎಷ್ಟೆಷ್ಟು ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ A1 ಅಂತ ಬರೆದಿರ್ತೀನಿ ಆಯಿತಾ. ಡೆಲ್ಟಾ A1 ರೀಡಿಂಗ್ ಅಂತ ತಗೊಂಡೆ, ಡೆಲ್ಟಾ A1. ಮೀನ್ ಅಬ್ಸಲ್ಯೂಟ್ ಎರರ್ ಅಂದರೆ ಏನು ಅಂತ ಕೇಳಿದ್ರೆ, ಇಟ್ ಈಸ್ ದ ಮೀನ್ ಆಫ್ ಅಬ್ಸಲ್ಯೂಟ್ ಎರರ್ಸ್ ಅಷ್ಟೆ. ಮೀನ್ ಆಫ್ ಅಬ್ಸಲ್ಯೂಟ್ ಎರರ್ಸ್ ಹಂಗಂದ್ರೆ ಏನು? ನನ್ನ ಹತ್ರ ಈಗ A1 ಅನ್ನೋ ರೀಡಿಂಗ್ ಇದೆ, A2, A3 ಅನ್ನೋದು. ಅಂದರೆ ಐ ಹ್ಯಾವ್ ರಿಪೀಟೆಡ್ ದ ಎಕ್ಸ್ಪೆರಿಮೆಂಟ್ ಫಾರ್ 3 ಟೈಮ್ಸ್, 3 ರೀಡಿಂಗ್ ಇದೆ. ಟ್ರೂ ವ್ಯಾಲ್ಯೂ ಅನ್ನೋದು ದಿಸ್ ಈಸ್ ಮೆಜರ್ಡ್ ವ್ಯಾಲ್ಯೂಸ್ ಆಯಿತಾ. ಮೆಜರ್ಡ್ ವ್ಯಾಲ್ಯೂಸ್ ಎ ಅನ್ನೋದು ಟ್ರೂ ವ್ಯಾಲ್ಯೂ ಅಂತಲೇ ತಗೊಂಡು, ಟ್ರೂ, ಎ ಇಸ್ ದ ಟ್ರೂ ವ್ಯಾಲ್ಯೂ. ಅಥವಾ ಟ್ರೂ ವ್ಯಾಲ್ಯೂ ಇಲ್ಲ ಅಂದರೆ ಐ ಶುಡ್ ಕ್ಯಾಲ್ಕುಲೇಟ್ ವಾಟ್? ಎ ಮೀನ್ ಆಯಿತಾ. ಎ ಮೀನಿಗೆ ಆನ್ಸರ್ ಏನು? ಎ ಮೀನ್ ಅಂತ ಹೇಳಿದರೆ A1 ಪ್ಲಸ್ A2 ಪ್ಲಸ್ A3 ಡಿವೈಡೆಡ್ ಬೈ 3. ದಿಸ್ ಗಿವ್ಸ್ ಎ ಮೀನ್. ಯಾವಾಗ ಎ ಮೀನ್ ಬೇಕು? ಆವ್ರೇಜ್ ಯಾವಾಗ ಬೇಕು ಅಂದರೆ ವೆನ್ ದೇರ್ ಇಸ್ ನೋ ಟ್ರೂ ವ್ಯಾಲ್ಯೂ ಯು ಶುಡ್ ಕ್ಯಾಲ್ಕುಲೇಟ್ ಆವ್ರೇಜ್. 1. ನೀವೀಗ ಆವ್ರೇಜು ಅಥವಾ ಟ್ರೂ ವ್ಯಾಲ್ಯೂ ಇಂದ ಅಬ್ಸಲ್ಯೂಟ್ ಎರರ್ಸ್ನ ಕ್ಯಾಲ್ಕುಲೇಟ್ ಮಾಡಿರ್ತೀರ ಅಂದ್ಕೊಂಡು, ಯಾವುದು? ಡೆಲ್ಟಾ A1, ಡೆಲ್ಟಾ A2 ಮಾಡ್ಯುಲಸ್, ಮತ್ತು
ಡೆಲ್ಟಾ A3ನ ಕ್ಯಾಲ್ಕುಲೇಟ್ ಮಾಡಿದಿರಿ ಅನ್ಕೊಂಡು. ದೀಸ್ ಆರ್ ಅಬ್ಸಲ್ಯೂಟ್ ಎರರ್ಸ್. These are absolute errors. These are absolute errors. ಒಂದೊಂದು ರೀಡಿಂಗಿಗೂ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅಬ್ಸಲ್ಯೂಟ್ ಎರರ್ಸ್ ಅಂದರೆ ಮಾಡ್ಯುಲಸ್ ಆಫ್ ರೀಡಿಂಗ್ ಮೆಜರ್ಡ್ ವ್ಯಾಲ್ಯೂ ಆ್ಯಂಡ್ ದ ಮೀನ್ ಅಥವಾ ಟ್ರೂ ವ್ಯಾಲ್ಯೂ, ಅದನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಮೀನ್ ಅಬ್ಸಲ್ಯೂಟ್ ಎರರ್ ಅಂದರೆ ಜಸ್ಟ್ ಟೇಕ್ ದ ಆವರೇಜ್ ಆಫ್ ಆಲ್ ದೀಸ್ 3 ಅಬ್ಸಲ್ಯೂಟ್ ಎರರ್ಸ್. ಇಫ್ ಯು ಹ್ಯಾವ್ 3 ರೀಡಿಂಗ್ಸ್ ಯು ವಿಲ್ ಗೆಟ್ 3 ಅಬ್ಸಲ್ಯೂಟ್ ಎರರ್ಸ್. ದೆನ್ ದ ಮೀನ್ ಅಬ್ಸಲ್ಯೂಟ್ ಎರರ್, mean absolute error andre mean absolute error is mean of all the absolute errors. absolute error ಏನು ಕ್ಯಾಲ್ಕುಲೇಟ್ ಮಾಡಿದಿರಿ ಅದರ ಆವ್ರೇಜ್ ಅನ್ನು ತಗೊಳ್ಬೇಕು. if you just take that average you will get mean absolute. mean absolute error is delta A1 plus delta A2 plus delta A3 divided by 3. ನಾನು 3 ಅಂತ ತೊಗೊಂಡಿದ್ದೀನಿ ಯಾಕಂದರೆ 3 ರೀಡಿಂಗ್ಸ್ ಇದೆ. ಇಫ್ ಇಟ್ ಈಸ್ ಮೋರ್ ದ್ಯಾನ್ 3 ಎಷ್ಟಿದೆ ಅನ್ನೋದು ನೋಡಿ ಯು ಶುಡ್ ಡಿವೈಡ್ ದ್ಯಾಟ್ ಬೈ ದಟ್ ಪರ್ಟಿಕ್ಯುಲರ್ ರೀಡಿಂಗ್ಸ್. ಎಷ್ಟು ರೀಡಿಂಗ್ಸ್ ಇದೆ ಅನ್ನೋದ್ರಿಂದ ಡಿವೈಡ್ ಮಾಡಬೇಕು. ದಟ್ ಈಸ್ ಮೀನ್ ಅಬ್ಸಲ್ಯೂಟ್ ಎರರ್. ಈ ಎಕ್ಸ್ಪ್ರೆಷನ್ಸ್ ಗೊತ್ತಿರಲಿ. ಹೌ ಟು ಕ್ಯಾಲ್ಕುಲೇಟ್ ಅಬ್ಸಲ್ಯೂಟ್ ಎರರ್, ಈ ಎಕ್ಸ್ಪ್ರೆಷನ್ ಗೊತ್ತಿರಬೇಕು. ಹೌ ಟು ಕ್ಯಾಲ್ಕುಲೇಟ್ ಮೀನ್ ಅಬ್ಸಲ್ಯೂಟ್ ಎರರ್, ಈ ಎಕ್ಸ್ಪ್ರೆಷನ್ ಗೊತ್ತಿರಬೇಕು. ನೆಕ್ಸ್ಟ್ 4th ಒನ್, ಇದಕ್ಕೆ ಎಕ್ಸಾಂಪಲ್ ಆಮೇಲೆ ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಸಾರಿ 3rd ಒನ್, ರಿಲೇಟಿವ್ ಎರರ್. ರಿಲೇಟಿವ್ ಎರರ್, ರಿಲೇಟಿವ್ ಎರರ್ ಅಥವಾ ಫ್ರ್ಯಾಕ್ಷನಲ್ ಎರರ್ ಅಂತಲೂ ಹೇಳ್ತೀವಿ. ದಿಸ್ ರಿಲೇಟಿವ್ ಎರರ್ ಈಸ್ ಮೀನ್ ಅಬ್ಸಲ್ಯೂಟ್ ಎರರ್ ಏನು ಬಂದಿರುತ್ತೆ, ಮೀನ್ ಅಬ್ಸಲ್ಯೂಟ್ ಎರರ್ ಏನು ಬಂದಿರುತ್ತೆ ಡಿವೈಡೆಡ್ ಬೈ ಮೀನ್ ವ್ಯಾಲ್ಯೂ ಅದು ಅಥವಾ ಟ್ರೂ ವ್ಯಾಲ್ಯೂ. ಎಲ್ಲದಕ್ಕೂ ಲಿಂಕ್ ಇದೆ ನೋಡಿ. ಅಬ್ಸಲ್ಯೂಟ್ ಎರರ್ ಗೊತ್ತಿದ್ರೆ ಮಾತ್ರ ನೀವೇನು ಮಾಡ್ಬೋದು, ಮೀನ್ ಅಬ್ಸಲ್ಯೂಟ್ ಎರರ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಮೀನ್ ಅಬ್ಸಲ್ಯೂಟ್ ಎರರು ಮತ್ತು ಮೀನ್ ವ್ಯಾಲ್ಯೂ ಎರಡೂ ಗೊತ್ತಿದ್ರೆ ಯು ಕ್ಯಾನ್ ಕ್ಯಾಲ್ಕುಲೇಟ್ ರಿಲೇಟಿವ್ ಎರರ್. Relative error is just defined as ratio of mean absolute error, ಅಂದರೆ ಈ ಎರರ್ ಏನು ಬಂದಿದೆಯೋ ಅದು mean absolute error to that of mean value or average value, ಅಥವಾ mean value ಇಲ್ಲ true value ಕೊಟ್ಟಿದ್ರೆ true value, ಎರಡರದ್ದು ರೇಷಿಯೋ ತಗೊಂಡ್ರೆ you will get relative error. ಅಥವಾ this is also term fractional error. fractional error ಅಂತಲೂ ಹೇಳ್ತೇವೆ. ದಿಸ್ ಈಸ್ ಯೂಶ್ವಲಿ ರೆಪ್ರೆಸೆಂಟೆಡ್ ಆಸ್ ಡೆಲ್ಟಾ ಎ ಬೈ ಎ ಅಂತ. ವಾಟ್ ಈಸ್ ದಿಸ್ ಡೆಲ್ಟಾ ಎ? ಡೆಲ್ಟಾ ಎ ಈಸ್ ಆ್ಯಕ್ಚುಲಿ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಇಟ್ ಈಸ್ ಮೀನ್ ಅಂತ ಅಬ್ಸಲ್ಯೂಟ್ ಎರರ್. ಎ ಅಂತ ಹೇಳಿದರೆ ಇಲ್ಲಿ ಟ್ರೂ ವ್ಯಾಲ್ಯೂ ಅಥವಾ ಮೀನ್ ವ್ಯಾಲ್ಯೂ ಅಥವಾ ಮೀನ್ ಅಂತಲೇ ಬರಿಬೋದು. ಮೀನ್ ಹೀಗೆ ಬರೀತಾರೆ. ದಿಸ್ ಇಂಡಿಕೇಟ್ಸ್ ದಟ್ ಇಟ್ ಈಸ್ ಹೀಗೆ ಫ್ರ್ಯಾಕ್ಷನಲ್ ಎರರ್ನ ರೆಪ್ರೆಸೆಂಟ್ ಮಾಡೋದು ಹೀಗೆ ಡೆಲ್ಟಾ ಎ ಬೈ ಎ ಅಥವಾ ಇನ್ ಜನರಲ್ ಡೆಲ್ಟಾ ಎಕ್ಸ್ ಬೈ ಎಕ್ಸ್ ಅಂತ ಬರಿತೇವೆ. ಯಾವುದೇ ಕ್ವಾಂಟಿಟಿಯ ಮೀನ್ ಅಬ್ಸಲ್ಯೂಟ್ ಎರರ್ ಗೊತ್ತಿದ್ದು ಅದರ ಮೀನ್ ವ್ಯಾಲ್ಯೂ ಗೊತ್ತಿದ್ರೆ ಅಥವಾ ಟ್ರೂ ವ್ಯಾಲ್ಯೂ ಗೊತ್ತಿದ್ರೆ ಅವೆರಡರದ್ದು ರೇಷಿಯೋ ತಗೊಳ್ಬೇಕು ಅಂತ. ನೆಕ್ಸ್ಟ್ ಪರ್ಸೆಂಟೇಜ್ ಎರರ್, 4th ಒನ್, ಪರ್ಸೆಂಟೇಜ್ ಎರರ್. ದಿಸ್ ಈಸ್ ಪರ್ಸೆಂಟೇಜ್ ಎರರ್ ಏನಿದೆ ದಟ್ ಈಸ್ ರಿಲೇಟಿವ್ ಎರರ್ ಇಂಟು 100 ಅಷ್ಟೆ. relative error, if you know the relative error then multiply it by 100 you will get the percentage error. ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಎರರ್ಸ್ನ ಮೆಷರ್ ಮಾಡ್ತಾ ಹೋಗ್ತೇವೆ ಆರ್ ಎಕ್ಸ್ಪ್ರೆಸ್ ಮಾಡ್ತೇವೆ. ದೀಸ್ ಆರ್ ಆಲ್ ದ ವೇಸ್ ಆಫ್ ಎಕ್ಸ್ಪ್ರೆಸ್ಸಿಂಗ್ ಎರರ್ಸ್. ಅದರಲ್ಲಿ ಯೂಶ್ವಲಿ ಪರ್ಸೆಂಟೇಜ್ ಎರರಲ್ಲಿ ಹೇಳ್ತಾರೆ, ಇಲ್ಲ ರಿಲೇಟಿವ್ ಎರರಲ್ಲಿ ಯೂಶ್ವಲ್ ಆಗಿ ಫಾಲೋ ಮಾಡೋದು. ಬಟ್ ಇವೆರಡು ಮೆಜರ್ ಮಾಡಬೇಕು ಅಂತ ಹೇಳಿದ್ರೆ ಇವೆರಡು ಗೊತ್ತಿರಲೇಬೇಕು. ಯಾವುದ್ಯಾವುದು? ಅಬ್ಸಲ್ಯೂಟ್ ಎರರ್, ಮೀನ್ ಅಬ್ಸಲ್ಯೂಟ್ ಎರರ್. ನೆನಪಿರಲಿ, ಯೂಶ್ವಲ್ ಆಗಿ ನಿಮ್ಮ ಏನು ಎರರ್ಸ್ನ ಮೆನ್ಷನ್ ಮಾಡಿರ್ತಾರೆ ದ್ಯಾಟ್ ವಿಲ್ ಬಿ ಇನ್ ರಿಲೇಟಿವ್ ಎರರ್ ಆರ್ ಪರ್ಸೆಂಟೇಜ್ ಎರರ್. ಬಟ್ ಇವೆರಡು ಎರರ್ಸನ್ನ ನಿಮಗೆ ಕೊಡಬೇಕು ಅಥವಾ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ
ಯು ಶುಡ್ ನೋ ವಾಟ್ ಈಸ್ ಅಬ್ಸಲ್ಯೂಟ್ ಎರರ್ ಆ್ಯಂಡ್ ಮೀನ್ ಅಬ್ಸಲ್ಯೂಟ್ ಎರರ್, ಬಿಕಾಸ್ ಅವೆರಡು ಗೊತ್ತಿದ್ದರೆ ಮಾತ್ರ ರಿಲೇಟಿವ್ ಎರರ್ ಸಿಗುತ್ತೆ, ಅದು ಗೊತ್ತಿದ್ದರೆ ಪರ್ಸೆಂಟೇಜ್ ಎರರ್ ಸಿಗ್ತದೆ. We shall end here and continue in the next class. Thank you.